ನೀವೆಲ್ಲ ಮನೆಯ ಹಂತಕ್ಕೆ ಬಂದಿದ್ದೀರ. ಇನ್ನೇನು ಮಾರ್ಚ್ 1ನೇ ತಾರೀಕು ಅಧಿಕೃತವಾಗಿ ನಿಮಗೆಲ್ಲ ಪರೀಕ್ಷೆಯ ದಿನಾಂಕವೂ ಕೂಡ ನಿಗದಿಯಾಗಿದೆ. ಹಾಗೆ ಪೂರ್ವ ಸಿದ್ಧತಾ ಪರೀಕ್ಷೆಯೂ ಕೂಡ ನಿಮಗೆ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ನಿಮಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಿಮಗೆ ಬರುವಂತಹ ಪ್ರಶ್ನೆ ಗುಪ್ತರಲ್ಲಿ ಇದೆ. ಹಾಗೆ ಇನ್ನೂ ಅನೇಕ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿ ನಿಮಗೆ ಅಕಸ್ಮಾತ್ ಬರ್ತಾ ಹೋಗುದು. ಅಂತಹ ವಿಷಯಗಳನ್ನು ಸ್ವಲ್ಪ ಹಾಗೆ ಮೆಲುಕು ಹಾಕುವ. ಹಾಗಾದಲ್ಲಿ ನೀವಿಲ್ಲಿ ಪ್ರಶ್ನೆ ಪತ್ರಿಕೆ ಅಂದ ತಕ್ಷಣನೇ ಎಕ್ಸಾಮ್ ಅಲ್ಲಿ ನಿಮಗೆ ಎಷ್ಟು ಅಂಕಕ್ಕೆ ಬರುತ್ತೆ? 80 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಂದ್ರೆ ನೀವು ಬರೆಯುವಂತಹ ಪ್ರಶ್ನೆಗೆ 80 ಅಂಕಗಳು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ರೆಡಿ ಆಗುವಂತಹ ಸಂದರ್ಭದಲ್ಲಿ ಅದು 80 ಅಂಕಕ್ಕೆ ರೆಡಿ ಆಗಿರುತ್ತೆ. ಒಟ್ಟಾರೆ 120 ಅಂಕಗಳಿಗೆ ಆ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಆಗುತ್ತೆ. ಅದರಲ್ಲಿ ನಿಮಗೆ ಚಾಯ್ಸ್ ಬೇರೆ ಇದೆ, ಬಹು ಆಯ್ಕೆ ಪ್ರಶ್ನೆಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ಕೆಲವೊಂದು ಮೇನ್ ಕ್ವಶನ್ಗಳಲ್ಲಿ ನಿಮಗೆ ಏನಪ್ಪ ಅಂದ್ರೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿ ಅದರಲ್ಲಿ ಕೇವಲ ಇಷ್ಟು ಪ್ರಶ್ನೆಗಳಿಗೆ ಮಾತ್ರವೇ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಗಳು ಇರುತ್ತವೆ. ಹಾಗೆ ಇಲ್ಲಿ ನಿಮಗೆ ಕೊನೆಯದಾಗಿ ಒಂದು ಮೇನ್ ಕ್ವಶನ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಭೂಪಟವನ್ನು ಕೊಡ್ತಾರೆ. ಆ ಭೂಪಟವನ್ನು ಕೊಟ್ಟ ನಂತರದಲ್ಲಿ ಆ ಭೂಪಟದಲ್ಲಿ ಸರಿಯಾದಂತಹ ಸ್ಥಳಗಳನ್ನು ಗುರುತಿಸಿ ಆ ಸ್ಥಳಗಳ ಮಹತ್ವವನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ 10 ಮಾರ್ಕ್ಸ್ ಇರುತ್ತೆ. ಅದು ನಿಮಗೆ ಇಲ್ಲಿ ಅಂಧ ವಿದ್ಯಾರ್ಥಿಗಳು ಅಂತೇಳಿ ನಾವು ಕರೀತೀವಿ. ಆ ವಿದ್ಯಾರ್ಥಿಗಳಿಗೆ ಅದು ಅನ್ವಯ ಆಗುವುದಿಲ್ಲ, ಇದನ್ನು ನೆನಪಿಟ್ಕೊಳ್ಳಿ. ಆ ಅಂಧ ವಿದ್ಯಾರ್ಥಿಗಳು ಮ್ಯಾಪ್ ಅನ್ನು ಗುರ್ತು ಮಾಡೋಕೆ ಆಗೋದಿಲ್ಲ, ಮ್ಯಾಪ್ ಅಲ್ಲಿ ಸ್ಥಳಗಳನ್ನು ಇಲ್ಲೇ ಬರುತ್ತೆ ಅಂತ ಅವ್ರು ಗುರ್ತು ಮಾಡಕ್ ಆಗೋದಿಲ್ಲ ಅಂತೇಳಿ ಏನ್ ಮಾಡ್ತಾರೆ, ಅವರಿಗೆ 10 ಮಾರ್ಕಿನ ಒಂದು ಪ್ರಶ್ನೆಯನ್ನು ಅಲ್ಲಿ ಕೇಳಿರ್ತಾರೆ. ಆ 10 ಅಂಕದ ಪ್ರಶ್ನೆ ನಿಮಗೆ ಅನ್ವಯ ಆಗುವುದಿಲ್ಲ, ಇದನ್ನೇ ನೆನಪಿಟ್ಕೊಳ್ಳಿ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಕೈಗೆ ಕೊಟ್ಟಾಗ ಅಷ್ಟು ಸಮಾಧಾನವಾಗಿ ಓದ್ಕೊಳ್ಳಿ. ನೀವೇನು ನಾನು ಓದಿದ್ದೀನಿ ತೆಗಿ ಅನ್ನೋ ಗಾಬರಿ ಇರುತ್ತೆ ನಿಮಗೆ. ಹಾಗೆ ಕೆಲವರಿಗೆ ಭಯನೂ ಇರುತ್ತೆ. ಎಕ್ಸಾಮ್ ಅಂದ ತಕ್ಷಣ ಆ ಗಾಬರಿ ಮತ್ತು ಭಯ ಎರಡನ್ನೂ ಕೂಡ ಬದಿಗಿಡಿ. ಸ್ವಲ್ಪ ತಾಳ್ಮೆಯಿಂದ ಪೇಷನ್ಸ್ ಇರಬೇಕು, ನಿಮಗೆ ಸಹನೆ ಇರಬೇಕು. ಆ ಒಂದು ಸಹನೆಯನ್ನು ಇಟ್ಕೊಂಡು ತಾಳ್ಮೆಯನ್ನು ಇಟ್ಕೊಂಡು ಫಸ್ಟ್ ಕ್ವಶನ್ ಪೇಪರ್ ಅನ್ನು ಇಸ್ಕೊಳ್ಳಿ. ಇಸ್ಕೊಂಡ ಆದ್ಮೇಲೆ ಅಲ್ಲಿ ನಿಮಗೆ ಇರುತ್ತೆ ದ್ವಿತೀಯ PUC ಪ್ರಶ್ನೆ ಪತ್ರಿಕೆ, ವಾರ್ಷಿಕ ಪ್ರಶ್ನೆ ಪತ್ರಿಕೆ ಅಂತ ಇರುತ್ತೆ. ಅದರಲ್ಲಿ ವಿಷಯನೂ ಕೂಡ ಇರುತ್ತೆ. ಆಯಾ ದಿನದೊಂದು ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ನೀಡುತ್ತಾರೆ. ಅದನ್ನು ಓದುವುದಕ್ಕೆ ನಿಮಗೆ ಸಮಯವೂ ಕೂಡ ಇರುತ್ತೆ. ಆ ಸಮಯ ಇರುತ್ತೆ. ಆ ಸಮಯವನ್ನು ಸರಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಓದೋದ್ರ ಕಡೆಗೆ ಬಳಸ್ಕೊಳ್ಳಿ, ಮಾತಾಡೋದು ಬಿಡಿ. ಅಲ್ಲಿ ಫಸ್ಟ್ ನೀವು ಓದುವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಫಸ್ಟ್ದಾಗಿ ಸೂಚನೆಗಳು ಅಂತ ಇದೆ. ನೀವು ಓದ್ತಿರಲ್ಲ ನನಗೆ ಗೊತ್ತಿಲ್ಲ. ನೀವೇನ್ ಮಾಡ್ತೀರಾ, ಪ್ರಶ್ನೆ ಪತ್ರಿಕೆ ಕೈ ಕೊಟ್ಟು ಗಾಬರಿಯಲ್ಲಿ ಏನೇನು ಪ್ರಶ್ನೆ ಕೇಳಿದಾನೆ ತೆಗಿ ಅಂತೇಳಿ ಹಂಗೆ ಹಿಂಗೆ ಮಾಡಕ್ ಹೋಗ್ಬೇಡಿ. ಫಸ್ಟ್ ಸೂಚನೆಗಳು ಇರುತ್ತೆ. ಅಲ್ಲಿ ಏನಪ್ಪ ಅಂದ್ರೆ 4 ಸೂಚನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಅಲ್ಲಿ ಪ್ರಾರಂಭದಲ್ಲಿ ಆ ಸೂಚನೆಗಳನ್ನು ನೀಟಾಗಿ ಪಟ್ಟು ಓದ್ಕೊಳ್ಳಿ. ಏನ್ ಕೊಟ್ಟಿರ್ತಾನೆ, ಫಸ್ಟ್ನೇ ಸೂಚನೆ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು. ನಾನು ಎಷ್ಟೋ ಸತಿ ವ್ಯಾಲ್ಯೂಯೇಷನ್ ಅಲ್ಲಿ ನೋಡಿದ್ದೀನಿ. ಆ ಪ್ರಶ್ನೆ ಯಾವುದೋ ಇರುತ್ತೆ, ಪ್ರಶ್ನೆ ಕ್ರಮ ಸಂಖ್ಯೆ ಇನ್ಯಾವುದೋ ಆಗಿರುತ್ತೆ, ಅವಸರ ಗಡಿಬಿಡಿ ಇರುತ್ತೆ ನೋಡಿ. ಹಾಗಾಗಿ ಫಸ್ಟ್ ಬರೆಯುವಾಗ ನೀಟಾಗಿ ಆನ್ಸರ್ ಪೇಪರ್ ಅಲ್ಲಿ ಆನ್ಸರ್ ಪೇಪರ್ ಬುಕ್ಲೆಟ್ ಇರುತ್ತೆ,
ಆ ಬುಕ್ಲೆಟ್ ಅಲ್ಲಿ ಮಾರ್ಜಿನ್ ಇರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಮೇನ್ ಬುಕ್ಲೆಟ್ ಅಲ್ಲಿ ನೀವು ಫಸ್ಟ್ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಫಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನು ನೀಟಾಗಿ ಹಾಕಿ. ಅದೇನೋ ಕೊಟ್ಟಿರ್ತಾರ 2024 ಹಿಂಗ್ ಕೊಟ್ಟಿರ್ತಾರ, ಒಂದು 10 ನಂಬರ್ ಇರುತ್ತೆ. 10 ನಂಬರ್ ಅನ್ನು ಬೆಂಚ್ನಲ್ಲಿ ಇರೋದನ್ನ ನೋಡಿ ಹಾಕೊಡಿ. ನಿಮ್ಮ ಕೈಯಲ್ಲಿ ಹಾಲ್ ಟಿಕೆಟ್ ಇರುತ್ತೆ, ಕೊಟ್ಟಿರ್ತಾರ ಹಾಲ್ ಟಿಕೆಟ್, ನಿಮ್ಮ ದ್ವಿತೀಯ PUC ಪ್ರವೇಶ ಪತ್ರ ಅಂತ ಕರಿತೀವಿ. ಆ ಎಕ್ಸಾಮಿನ ಪ್ರವೇಶ ಪತ್ರದಲ್ಲಿ ನಿಮಗೆ ಒಂದು ಹಾಲ್ ಟಿಕೆಟ್ ನಿಮಗೆ ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ಅನ್ನು ನೀಟಾಗಿ ಹಾಕಿ, ಹಾಕುವಾಗ ತೆಗಿ ಗೊತ್ತಿದೆ ನನಗೆ ನಂಬರ್ ಒಂಥರ ಹಾಕಿದ್ದಕ್ಕೂ ಏನ್ ಮಾಡೋದು ಹೋಗ್ಬೇಡಿ, ಅದ್ರ ಮೇಲೆ ಹಾಕಿ ಮಾಡೋದು ಹೋಗ್ಬೇಕಾಯ್ತು, ತಿದ್ದಕ್ಕೆ ಹೋಗ್ಬೇಡಿ. ನೀಟಾಗಿ ತಪ್ಪಿಲ್ಲದ ಹಾಗೆ ಸಮಾಧಾನವಾಗಿ, ಆತುರ ಬೇಡ, ಯೋಗೇಂದ್ರ ಅವಸರ ಬೇಡ. ಬರೆಯುವಾಗ ಅದನ್ನು ನೆನ್ಪಿಡ್ಕೊಂಡು ನೀಟಾಗಿ ಏನ್ ಮಾಡಬೇಕು, ನೀವು ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣನೇ ಅಲ್ಲಿ 2 ಕಾಲಮ್ ಬರ್ತವೆ ಕಡೆ ಕಡೆ. ಇಲ್ಲಿ ಸಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ಕೋಡ್ ಅಂತ ಇರುತ್ತೆ. ಅವತ್ತು ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ ಹೆಸರು ಬರೀರಿ, ಅದ್ರ ಬಗ್ಗೆ ಸಬ್ಜೆಕ್ಟ್ ಕೋಡ್ ಅನ್ನು. ಅಲ್ಲಿ ಕನ್ನಡ ಆದರೆ 01, ಇಂಗ್ಲಿಷ್ ಆದರೆ 02, ಹಿಸ್ಟ್ರಿ ಆದರೆ 21, ಎಕನಾಮಿಕ್ಸ್ ಆದರೆ 22, ಲಾಜಿಕ್ ಆದರೆ 23 ಇರುತ್ತೆ, ಎಜುಕೇಶನ್ ಆದರೆ 52, ಅಕೌಂಟೆನ್ಸಿ ಆದರೆ 30, ಬಿಸ್ನೆಸ್ ಸ್ಟಡಿ ಆದರೆ 27 ಇರುತ್ತೆ, ಸೋಷಿಯಾಲಜಿ 28, ಪೊಲಿಟಿಕಲ್ ಸೈನ್ಸ್ 29. ಈಗಿಲ್ಲಿ ಇದೇ ನಮ್ಮ ಕೈಲಿ ಒಂದು ಮಾಡಲ್ ಕ್ವೆಶ್ಚನ್ ಪೇಪರ್ ಇದೆ. ಇಲ್ಲಿ ಅವ್ರು ಹಾಕಿರ್ತಾರೆ ಮೇಲೆ ಫಸ್ಟಿಗೆ ಭಾರತದ ಇತಿಹಾಸ ಬ್ರಾಕೆಟಲ್ಲಿ 21 ಅಂತ ಇರುತ್ತೆ. ಅದನ್ನು 21 ಇತಿಹಾಸ ಪ್ರಶ್ನೆ ಏನೋ ಇತಿಹಾಸ ಇವತ್ತು ಬರೀತಾ ಇರೋದು. ಅದರ ಮುಂದೆ ಏನು ಬರೀಬೇಕು, ಕೋಡ್ಸ್ ಕಾಲಮಲ್ಲಿ ಸಬ್ಜೆಕ್ಟ್ ಕೋಡ್ ಬರೀ. ಹಾಗೆ ಅದರ ಜೊತೆಯಲ್ಲಿ ದಿನಾಂಕ, ತಿಂಗಳು, ವರ್ಷ ಅದು ಕೂಡ ಆ ಒಂದು ಮೇನ್ ಆನ್ಸರ್ ಬುಕ್ಕಲ್ಲಿ ಇರುತ್ತೆ. ಅದನ್ನು ಕೂಡ ನೀವು ಏನು ಮಾಡಬೇಕಾಗುತ್ತೆ, ನೀಟಾಗಿ ಅವತ್ತಿನ ಡೇಟ್ ಹಾಕಬೇಕು, ಯಾವ ತಿಂಗಳು ಅನ್ನೋದನ್ನ ಹಾಕಬೇಕು, ವರ್ಷ ಯಾವ ವರ್ಷ ಅಂತ ಹಾಕಬೇಕು. ಇದನ್ನು ನೀವು ಮೇಜರ್ ಆಗಿ ಪಾಲನೆ ಮಾಡಲೇಬೇಕಾಗುತ್ತೆ. ನೀವು ಅಕಸ್ಮಾತ್ ಆಗಿ ರಿಜಿಸ್ಟರ್ ನಂಬರ್ ಏನಾದರೂ ತಪ್ಪಾಗಿದ್ರಿ ಅಂದರೆ ಆ ರಿಜಿಸ್ಟರ್ ನಂಬರು ಮತ್ತಾರಿಗೋ ಹೋಗುತ್ತೆ. ನಿಮ್ಮ ಅಂದ್ರೆ ಆ ಬುಕ್ಲೆಟ್ಗೆ ಬಂದಿರೋ ಅಂಕಗಳು ಏನಾಗುತ್ತೆ, ಮತ್ತಾರೋ ಆ ರಿಜಿಸ್ಟರ್ ನಂಬರ್ ಯಾರು ಇರುತ್ತಲ್ಲ ಅವರಿಗೆ ಆಡ್ ಆಗುತ್ತೆ. ಹಾಗಾಗಿ ಆದಷ್ಟು ಸಂಯಮದಿಂದ ನೀವೇನ್ ಮಾಡಬೇಕು, ಈ 3 ಅಂಶಗಳನ್ನು ಅದರಲ್ಲಿ ನೀಟಾಗಿ ಪಾಲನೆ ಮಾಡಬೇಕಾಗುತ್ತೆ. ಹಾಗೆ ಇದ್ರ ಜೊತೆಯಲ್ಲಿ ಕ್ವಶನ್ ನಂಬರ್ ಇಲ್ಲಿ ಭಾಗ 1 ಅಂತ ಇರುತ್ತೆ. ಈ ಭಾಗ 1 ಅಂತ ಹೇಳಿ ಎ ಅಂತ ಇರುತ್ತೆ. ಭಾಗ ಎ ಅಂತ ಬರೀರಿ. ಫಸ್ಟ್ ಮೇನ್ ಕ್ವಶನ್, ಫಸ್ಟ್ ಕ್ವಶನ್ ಏನೋ ಪ್ರಶ್ನೆ ಪತ್ರಿಕೆ ಅಂದ್ರೆ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು. ಅಲ್ಲಿ ಫಸ್ಟ್ ಮೇನ್ ಕ್ವಶನ್ ಏನು, ಭಾಗ ಎ ರಲ್ಲಿ ಏನಿದೆ ಅಲ್ಲಿದೆ. ಫಸ್ಟ್ ಮೇನ್ ಕ್ವಶನ್ ಏನಿರುತ್ತೆ, ಗೊತ್ತಿರುತ್ತೆ ನಿಮಗೆ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ. ಅದನ್ನು ನೀಟಾಗಿ ಓದ್ಕೊಳ್ಳಿ. ಅಷ್ಟಲ್ಲಿ ಓದ್ಕೊಂಡಿರ್ತೀರ. ಅದಾದ ನಂತರದಲ್ಲಿ ಫಸ್ಟ್ ಮೇನ್ ಕ್ವಶನ್ ಏನೋ ಬರೆಯಕ್ಕೆ ಹೋಗ್ಬೇಡಿ. ಒಂದೇ ಪ್ರಶ್ನೆ, ನೇರವಾಗಿ ಒಂದೇ ಪ್ರಶ್ನೆ ಉತ್ತರ ಬರೆಯಕ್ಕಷ್ಟೇ. ಹಿಂಗೆ ಸೀರಿಯಲ್ ನಂಬರ್ಗಳನ್ನ ಕ್ರಮಬದ್ಧವಾಗಿ ನಿಮಗೆ ಗೊತ್ತಿರೋ ಆನ್ಸರ್ಗಳನ್ನು ಬರೀತಾ ಹೋಗ್ಬೇಕು. ಹಾಗಾಗಿ ಏನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ ಕ್ವಶನ್ ನಂಬರ್ಗಳು ನೀವು ಬರೆಯೋದು ನೀಟಾಗಿರ್ಬೇಕು, ವ್ಯವಸ್ಥಿತವಾಗಿರ್ಬೇಕು. ಆ ರೀತಿ ಬರೀ. ಇನ್ನು 2ನೇ ಸೂಚನೆಯಲ್ಲಿ ಹೇಳ್ತಾನೆ, ಪ್ರಶ್ನೆಯ ಸೂಚನೆಗನ್ವಯವಾಗಿ ಉತ್ತರಿಸುವುದು. 2ನೇದೇನು, ಪ್ರಶ್ನೆಯ ಸೂಚನೆಗಳಿಗೆ ಅನ್ವಯವಾಗಿ ಉತ್ತರಿಸುವುದು. ಅಲ್ಲಿ ನಾನು ಹೇಳಿದೆ ಫಸ್ಟ್ ಮೇನ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾನ ಏನೋ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇರುತ್ತೆ. ಅಲ್ಲಿ ಆರಿಸಿ ಬರೆಯೋದು, ಸರಿಯಾದ ಉತ್ತರವನ್ನು ಆರಿಸಿ ಬರೆಯುವುದು. ಅಲ್ಲಿ ನೀವು ಏನ್ ಮಾಡ್ತೀರಾ, 1 ಅಂತೇಳಿ ಎಲ್ಲಿ ಹಾಕಿ ಅಲ್ಲಿ ಲಾಂಗ್ ಆನ್ಸರ್ ಬರೆಯಕ್ಕಾಗೋದಿಲ್ಲ. ಹಾಗಾಗಿ ಏನ್ ಮಾಡಬೇಕು, ಆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಏನ್ ಮಾಡಬೇಕು, ಸೂಚನೆಗಳಿಗೆ ಅನ್ವಯವಾಗಿ ನೀವು ಉತ್ತರವನ್ನು ಬರೀತಾ ಹೋಗ್ಬೇಕಾಗುತ್ತೆ. ನೀಟಾಗಿ ವ್ಯವಸ್ಥಿತವಾಗಿ ಬರೆಯಲು ರೂಢಿ ಮಾಡಬೇಕು. ಇನ್ನು 3ನೇದು ಹೇಳ್ತಾನೆ, ಭಾಗ ಎ ನಲ್ಲಿ ಇರುವ ಅಂದ್ರೆ ಭಾಗ ಎ ಅಂತ ಹೇಳಿ ಕರೀತೀವಿ. ಈ ಭಾಗ ಎ ನಲ್ಲಿ ಏನ್ ಬರ್ತವೋ ಈ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಇದು ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನಿದೆ ಸೂಚನೆ 3, ಮೊದಲು ನೀವು ಹೆಂಗ್ ಬರೋದು ನಾವು ಕೌಂಟ್ ತಗೊಂತೀವಿ. ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಅಲ್ಲಿ ವ್ಯಾಲ್ಯೂ ಮಾಡುವಾಗ ನೀವು ಕೊನೆ ಮಾಡಿದ್ರು ಕೂಡ ಅದಕ್ಕೆ ರೈಟ್ ಆಗಿ ಆನ್ಸರ್ ಅಂಕ ಕೊಟ್ಟು ಅದನ್ನು ಅಂಕನ ಕೌಂಟ್ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಇಲ್ಲ, ಅಲ್ಲಿ ಸೂಚನೆಯಲ್ಲಿ ಹೇಳ್ತಾನ ಭಾಗ ಎ ಇದನ್ನು
ಅಷ್ಟೊಂದು ನೀವು ಪಾಲನೆ ಮಾಡಲೇಬೇಕಾಗುತ್ತೆ. ಇಲ್ಲಿ ಭಾಗ ಎ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಬರೆದಿದೆ. ಇಡೀ ಕ್ವಶನ್ ಪೇಪರ್ ಎಲ್ಲ ಬರ್ಕಂತ ಬಂದು ಕೊನೆಗೆ ಭಾಗ ಎ ಅಂತ ಹೇಳಿ ಬಂದು ನೀವು ಆನ್ಸರ್ ಮಾಡಿದ್ರೆ ಆ ಆನ್ಸರ್ ಸರಿ ಇದ್ರೂ ಕೂಡ ಆ ಅಂಕಗಳು ನಿಮಗೆ ಕೌಂಟ್ ಆಗಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ನೀವು ಬರಿಬೇಕಾಗಿರೋದೇನೋ ಭಾಗ ಎ ಅಂತ ಹೇಳಿ ಕರಿತೀವಿ. ಅಂದ್ರೆ ಭಾಗ ಎ ಅಂದ ತಕ್ಷಣನೇ ಇಲ್ಲಿ ಭಾಗ ಎ ಎಲ್ಲಿ ಮುಗಿತದಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ 2 ಅಂಕದ ಪ್ರಶ್ನೆಗಳು ಪ್ರಾರಂಭವಾಗುವವರೆಗೆ. ಎಲ್ಲಿವರೆಗೆ ಇರುತ್ತೆ? ಭಾಗ ಬಿ ಎಲ್ಲಿ ಪ್ರಾರಂಭವಾಗುತ್ತೆ ಅಂದ್ರೆ ಮೇನ್ ಕ್ವಶನ್ ನಂಬರ್ ಇಲ್ಲಿ ಬಹುಮುಖ್ಯವಾಗಿ 5 ಅಂತ ಹೇಳಿ ಕರೀತೀವಿ. ಆ ಮೇನ್ ಕ್ವಶನ್ ನಂಬರ್ 5 ಬರುವವರೆಗೂ ಕೂಡ ಭಾಗ ಎ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಆ ಭಾಗ ಎ ಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಶ್ನೆಗಳನ್ನು ನೀವೇನ್ ಮಾಡಬೇಕು? ಪ್ರಾರಂಭದಲ್ಲಿಯೇ ಮೊದಲೇ ಬರೆದಿರಬೇಕು. ಇದನ್ನ ನೆನಪಿಟ್ಕೊಳ್ಳಿ. ಇದು ಒಂದು ನಿಯಮ, ಸೂಚನೆ. ಆಮೇಲೆ 4ನೇ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಭೂಪಟದ ಪ್ರಶ್ನೆ ಸಂಖ್ಯೆ 39 ಎ ಬದಲಿಗೆ ಸಂಖ್ಯೆ 39 ಬಿ ಯನ್ನು ಉತ್ತರಿಸುವುದು. ಹಾಗೆ ಹೇಳಿದಂತ ಏನಿದೆ 4ನೇ ಸೂಚನೆ? ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಭೂಪಟದ ಪ್ರಶ್ನೆ ಸಂಖ್ಯೆ 39 ಎ ಬದಲಾಗಿ ಏನ್ ಮಾಡಬೇಕು? ಪ್ರಶ್ನೆ ಸಂಖ್ಯೆ 39 ಬಿ ಅನ್ನು ಬರೀಬೇಕಾಗುತ್ತೆ. ನಿಮಗೆಲ್ಲ ಅನ್ವಯ ಆಗೋದು ಯಾರಿಗೆ? ದೃಷ್ಟಿ ವಿಕಲಚೇತನರಿಗೆ ಮಾತ್ರವೇ ಅದು ಆಗುತ್ತೆ. ನೀವೇನಾದ್ರೂ ಬರೆದ್ರೆ ಅದಕ್ಕೆ ರೈಟ್ ಆಗ್ತಾರೆ, ಅಂಕ ಕೊಡಲ್ಲ. ಇಲ್ಲ ಅಂದ್ರೆ ಬರೀತಾರೆ ಓನ್ಲಿ ಫಾರ್ ಬ್ಲೈಂಡ್ ಸ್ಟೂಡೆಂಟ್ ಅಂತ. ಇದನ್ನ ನೆನ್ಪಿಟ್ಕೊಳ್ಳಿ. ಅಲ್ಲಿ ಸಮಯನೂ ವೇಸ್ಟ್ ಆಗುತ್ತೆ, ನಿಮಗೆ ಅಂಕನೂ ಕೂಡ ಅಲ್ಲಿ ಸಿಗೋದಿಲ್ಲ. ಹಾಗಾಗಿ ನೀವು ಫಸ್ಟ್ ಈ 4 ಸೂಚನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೀಟಾಗಿ ಓದ್ಕೊಳ್ಳಿ. ನೀಟಾಗಿ ಓದ್ಕೊಂಡು ಭಾಗ ಎ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಪ್ರಾರಂಭದಲ್ಲಿಯೇ ಬರೆಯುವಂತದ್ದನ್ನ ನೀವು ರೂಢಿ ಮಾಡಿ. ಹಾಗಾದ್ರೆ ಮೊದಲನೇ ಮೇನ್ ಕ್ವಶನ್ ಏನ್ ಕೇಳಿರ್ತಾನ? ಫಸ್ಟ್ ಮೇನ್ ಕ್ವಶನ್ ಅಂದ ತಕ್ಷಣನೇ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಅಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಆ ಒಂದು ಪ್ರಶ್ನೆ ಕೇಳಿರ್ತಾನೆ ಅಂದ್ರೆ 5 ಪ್ರಶ್ನೆ ಕೇಳಿರ್ತಾನೆ. 5 ಕಂಪಲ್ಸರಿ ಬರೀಬೇಕಾಗುತ್ತೆ. ಅಲ್ಲಿ ಏನ್ ಮಾಡ್ತಾನೆ? ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಅಲ್ಲೇ ಉತ್ತರ ಕೊಟ್ಟಿರ್ತಾರೆ. ಕೊಟ್ಟಿರುವಂತಹ ಉತ್ತರಗಳಲ್ಲಿ ಯಾವ ಉತ್ತರ ಆ ಒಂದು ಪ್ರಶ್ನೆಗೆ ಸರಿ ಇದೆ ಎಂಬುದನ್ನು ನೀವೇನ್ ಮಾಡಬೇಕಾಗುತ್ತೆ? ಬರಿಬೇಕಾಗುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಯಾವುದೋ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಕೇಳಬಹುದು? ಇಲ್ಲಿ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಒಂದು ಪ್ರಶ್ನೆ ಇರುತ್ತೆ. ಅಲ್ಲಿ ಕೆಳಗೆ 4 ಉತ್ತರವನ್ನು ಕೊಡ್ತಾನೆ. ಎಷ್ಟು ಉತ್ತರವನ್ನು ಕೊಡ್ತಾನ? 4 ಉತ್ತರವನ್ನು ನೀಡ್ತಾನ. ಅಲ್ಲಿ ಯಾರು? ಮಧ್ವಾಚಾರ್ಯರು ಅಂತ ಕೊಡ್ಬೋದು, ರಾಮಾನುಜಾಚಾರ್ಯರು ಅಂತ ಕೊಡ್ಬೋದು, ಬಸವೇಶ್ವರರು ಅಂತ ಕೇಳ್ಬೋದು, ಅಥವಾ ರಮಾನಂದ ಅಂತ ಕೇಳ್ಬೋದು. ಹಾಗೆ ಈ ರೀತಿ 4 ಉತ್ತರಗಳಿರ್ತವೆ. ಈ 4 ಉತ್ತರದಲ್ಲಿ ಯಾವುದು ಸರಿ ಉತ್ತರ ಅದನ್ನು ನೀವೇನ್ ಮಾಡಬೇಕಾಗುತ್ತೆ? ಯಾವ ಪ್ರಶ್ನೆಯಲ್ಲಿ ಕೇಳಿದಾನೆ? ಒಂದೇ ಪ್ರಶ್ನೆ ಕೇಳಿದಾನೆ. ಆ ಒಂದೇ ಪ್ರಶ್ನೆ ಕೇಳಿದಾಗ ಆ ಒಂದೇ ಪ್ರಶ್ನೆ ಉತ್ತರ ಏನ್ ಬರೀಬೇಕು ನಿಮ್ಮಲ್ಲಿ? ಅಲ್ಲಿ ಬಸವೇಶ್ವರರು ಅಂತ ಆ ಉತ್ತರ ಅಷ್ಟೇ ಬರ್ತದೆ ಸರ್. ನಿಮಗೆ ಏನಾಗುತ್ತೆ? ಅಲ್ಲಿ 1 ಅಂಕ ಸಿಗುತ್ತೆ. ಹಂಗೆ 5 ಪ್ರಶ್ನೆಗಳಿರ್ತವೆ ಫಸ್ಟ್ ಮೇನ್. ಆ 5 ಪ್ರಶ್ನೆಗಳನ್ನು ನೀವೇನ್ ಮಾಡಬೇಕಾಗುತ್ತೆ? ನೀಟಾಗಿ ಈ ಒಂದು ಮೇನ್ ಕ್ವಶನ್ ನಂಬರು ಆ ಒಂದು ಕ್ವಶನ್ ನಂಬರ್ ಹಾಕಿ ಬರೀಬೇಕು. ಆಯ್ತಲ್ವ? ಇದು ಫಸ್ಟ್ ಮೇನು. ಹಾಗೆ ಇದಾದ ನಂತರದಲ್ಲಿ ಸೆಕೆಂಡ್ ಮೇನ್ ಬರುತ್ತೆ. ಇದೇ ಪ್ಯಾಟರ್ನ್ ಅಲ್ಲೇ ಇರುತ್ತೆ ಸೆಕೆಂಡ್ ಮೇನ್. ಆ ಸೆಕೆಂಡ್ ಮೇನ್ ಅಲ್ಲಿ ಏನು ಬರೆಯಕ್ಕೆ ಹೋಗ್ಬೇಕು. ಕರೆಕ್ಟ್ ಆಗಿ ಏನಾಗಬೇಕು? ಆ ಒಂದು ಸಂಖ್ಯೆ ಅದು ಎಷ್ಟೇ ಮೇನು? ಸೆಕೆಂಡ್ ಮೇನ್ ಕ್ವಶನ್. ಹಾಗಾಗಿ ಆ ಸೆಕೆಂಡ್ ಮೇನ್ ಕ್ವಶನ್ ಏನಿರುತ್ತೆ? ಇದು ಕೂಡ 1 ಅಂಕದ ಪ್ರಶ್ನೆ. ಅಲ್ಲಿ ಏನಿದೆ? ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಉತ್ತರವನ್ನು ಅಲ್ಲೇ ಕೊಟ್ಟಿದ್ದಾರೆ. ಆ ಕೊಟ್ಟಿರುವಂತಹ ಉತ್ತರಗಳನ್ನು ಏನ್ ಮಾಡಬೇಕು? ಪ್ರಶ್ನೆಗಳನ್ನು ಓದ್ಕೋಬೇಕು. ಓದ್ಕೊಂಡು ಅದಕ್ಕೆ ಯಾವುದು ಸರಿಯಾಗುತ್ತೋ ಆ ಒಂದು ಉತ್ತರವನ್ನು ಅಲ್ಲಿ ಬರೀತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ ಕ್ರಮ ಸಂಖ್ಯೆ ಎಷ್ಟಿಂದ ಸ್ಟಾರ್ಟ್ ಆಗಿದೆ? ಪ್ರಶ್ನೆ ಕ್ರಮ ಸಂಖ್ಯೆ 6, 7, 8, 9, 10 ಎಷ್ಟಿರ್ತವೆ ಇಲ್ಲಿ ಪ್ರಶ್ನೆಗಳು? 5 ಪ್ರಶ್ನೆಗಳಿರ್ತವೆ. ಈ 5 ಪ್ರಶ್ನೆಗಳಿಗೂ 1 ಅಂಕ ಸಿಗುತ್ತೆ.
ಇಲ್ಲಿ ಏನ್ ಕೊಟ್ಟಿರ್ತಾನೆ, ಇಲ್ಲಿ ಬಹುಮುಖ್ಯವಾಗಿ ಇಲ್ಲಿ ಒಂದಿದೆ, ಸಹಜವಾಗಿ ಹೇಳ್ತೀನಿ ನಾನು ನಿಮಗೆ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅದರಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾನೆ ಕೆಲವು ಉತ್ತರಗಳನ್ನ. ಏನಪ್ಪಾ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್, ಚೋಳರು, ವಿವೇಕಾನಂದ, ಪತಂಜಲಿ, ಚಾಲುಕ್ಯರು, ಪಂಪ. ಯಾರ್ಯಾರ ಹೆಸರು ಕೊಟ್ಟಿದ್ದಾನೆ ಅಲ್ಲಿ ಕೊಡ್ತಾನ ಕ್ವಶನ್ ಪೇಪರ್ ಅಲ್ಲಿ. ಈ ರೀತಿ ಬ್ರಾಕೆಟ್ ಅಲ್ಲಿ ಉತ್ತರಗಳನ್ನು ಕೊಟ್ಟಿರ್ತಾನೆ. ಎರಡನೇ ಕ್ವಶನ್ ಕೊಟ್ಟಾಗ ಇಲ್ಲಿ ಎಷ್ಟು ಕ್ವಶನ್ಗಳಿದಾವ, 5 ಕ್ವಶನ್ಗಳಿದಾವೆ. 5 ಕ್ವಶನ್ಗಳಿಗೆ ಉತ್ತರ ಎಷ್ಟು ಕೊಟ್ಟಿದ್ದಾನೆ, 1 2 3 4 5 6 ಉತ್ತರಗಳನ್ನು ಕೊಟ್ಟಿರ್ತಾನೆ. ಒಂದು ಎಕ್ಸ್ಟ್ರಾ ಕೇಳಿರ್ತಾನೆ ಕನ್ಫ್ಯೂಸ್ ಮಾಡಕ್ಕೆ. ಹಾಗಾಗಿ 5 ಪ್ರಶ್ನೆಗಳಲ್ಲಿ ಒಂದು ನಾನು ಹೇಳ್ತೀನಿ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇಲ್ಲಿ ಒಂದಿದೆ, ಗ್ರಾಮ ಒಂದು ಪ್ರಶ್ನೆ ಇದೆ, ಏನಿದೆ, ಗ್ರಾಮ ಸ್ವಯಂ ಆಡಳಿತವು ಡ್ಯಾಶರ ಪ್ರಮುಖ ಲಕ್ಷಣವಾಗಿದೆ. ಅದು ಉತ್ತರ ಗೊತ್ತಿರುತ್ತೆ ನಿಮಗೆ ಅಲ್ವಾ? ಅಲ್ಲಿ ಏನ್ ಕೊಟ್ಟಿದ್ದಾನೆ, ರಾಜಾರಾಮ್ ಮೋಹನ್ ರಾಯ್ ಕೊಟ್ಟಿದ್ದಾನೆ, ಚೋಳರು ಕೊಟ್ಟಿದ್ದಾನೆ, ವಿವೇಕಾನಂದ, ಗೀತಾಂಜಲಿ, ಪತಂಜಲಿ ಮತ್ತು ಚಾಲುಕ್ಯ ಮತ್ತು ಪಂಪ ಅಂತೇಳಿ. ಹಾಗಾದ್ರೆ ಈ 6ರಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಈ ರೀತಿ ಪ್ರಶ್ನೆಗಳಿರ್ತವೆ. ಇದು ಅದರಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಗ್ರಾಮ ಸ್ವಯಂ ಆಡಳಿತವು ಡ್ಯಾಶ್ ಪ್ರಮುಖ ಲಕ್ಷಣ ಅಂದ ತಕ್ಷಣನೇ ಈ 6ರಲ್ಲಿ ಯಾವುದು ಬರುತ್ತೆ, ಚೋಳರು. ಅಲ್ಲಿ ನೀವು ಇಷ್ಟೆಲ್ಲ ಬರೆಯ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು ಓದ್ಕೊಂಡಿರ್ತೀರಾ, ಉತ್ತರ ನೇರವಾಗಿ ಇಲ್ಲೇ ಬರೀಬೇಕು, ಚೋಳರು. ಹೌದಲ್ಲ? ಈ ರೀತಿಯಾಗಿ 5 ಪ್ರಶ್ನೆಗಳಿರ್ತವೆ. 5 ಪ್ರಶ್ನೆಗಳಿಗೂ ಕೂಡ ಅಲ್ಲಿ ಉತ್ತರ ಇರುತ್ತೆ. ಆ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳವನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ. ಇದರೊಂದಿಗೆ ಸೆಕೆಂಡ್ ಮೇನ್ ಕ್ವಶನ್ ಕೂಡ ಮುಗಿಯುತ್ತೆ, ಕ್ರಮ ಸಂಖ್ಯೆ ಆಗಿ ಮುಂದುವರಿಯುತ್ತೆ. ಇದಾದ ನಂತರದಲ್ಲಿ ಥರ್ಡ್ ಮೇನ್ ಪ್ರಾರಂಭ, 3ನೇ ಕ್ರಮ ಸಂಖ್ಯೆ ಪ್ರಾರಂಭವಾಗುತ್ತೆ. ಏನು 3ನೇ ಪ್ರಶ್ನೆ ಅಂದ್ರೆ 3ನೇ ಕ್ರಮ ಸಂಖ್ಯೆಯ ಪ್ರಶ್ನೆ ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಇದು 1 ಅಂಕದ ಪ್ರಶ್ನೆಗಳು. ಇಲ್ಲಿ 5 ಕೇಳಿರ್ತಾರೆ. ಏನು ಇಲ್ಲಿ ಅಂದ್ರೆ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇರುತ್ತೆ. ಆ ಕ್ವಶನ್ ನಂಬರ್ ಎಷ್ಟು ಬರುತ್ತೆ, ಇಲ್ಲಿ 10 ಕೊನೆ ಆಗಿರುತ್ತೆ. ಥರ್ಡ್ ಮೇನ್ ಕ್ವಶನ್ ಎಷ್ಟು ಸ್ಟಾರ್ಟ್ ಆಗುತ್ತೆ, 11 ಸ್ಟಾರ್ಟ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ನಿಮಗೆ. ಇದು ಏನಿದೆ, ಹೊಂದಿಸಿ ಬರೆಯಿರಿ. ಕೆಳಗೆ ಕೊಟ್ಟಿರೋವುಗಳನ್ನು ಏನ್ ಮಾಡಬೇಕು, ಹೊಂದಿಸಿ ಬರೆಯಿರಿ ಅಂತ. ಇದು ಎಷ್ಟಾಗಿರುತ್ತೆ, 5 × 1. ಇದು ಇಲ್ಲಿ ಬಹುಮುಖ್ಯವಾಗಿ 5 × 1. ಇದು ಎಷ್ಟಾಗಿರುತ್ತೆ, ಇದು 5 × 1 ಅಂದ್ರೆ ಎಷ್ಟಾಯ್ತು, 5. ಹಾಗಾದ್ರೆ ಹೊಂದಿಸಿ ಬರೆಯಿರಿ ಅಂದ ತಕ್ಷಣನೇ 11ನೇ ಮೇನ್ ಕ್ವಶನ್. ಇದು ಮೇನ್ ಕ್ವಶನ್. ಇಲ್ಲಿ ಮತ್ತೆ ಸ್ವಲ್ಪ ಪ್ರಶ್ನೆಗಳಿಗೋಸ್ಕರವಾಗಿ ಮತ್ತೆ ಸ್ವಲ್ಪ ಕ್ವಶನ್ಗಳನ್ನ ಹಾಕ್ತಾನೆ. ಆ ಈ ಈ ತರ ನಾವು ಕೇಳಬಹುದು. ಅವ್ರಿಗೆ ಹೆಂಗ್ ಅನುಕೂಲ ಆಗುತ್ತೋ ಕೆಳಗೆ ಆ ರೀತಿಯಾಗಿ ಆ ಪ್ರಶ್ನೆಗಳ ಕಳಿಸಿ ಅಂದ್ರೆ ಕ್ರಮ ಸಂಖ್ಯೆಯನ್ನು ಅವ್ರು ಕೇಳ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿ ಎ ಇರ್ಬೋದು, ಎ ಅಂತ ಕೊಡ್ಬೋದು, ಬಿ ಸಿ ಡಿ ಇ ಅಂತ ಕೊಡ್ಬೋದು. ಏನು ಅಲ್ಲಿ ಕ್ವಶನ್ ಪೇಪರ್ ಅನ್ನು ತೆಗೆಯುವಾಗ ಅವರಿಗೆ ಹೇಗೆ ಅನ್ಸುತ್ತೋ ಆ ಒಂದು ಕ್ವಶನ್ಗಳನ್ನ ಅಲ್ಲಿ ಕೊಡ್ತಾ ಹೋಗ್ತಾರೆ. ಹೊಂದಿಸಿ ಬರೆಯಿರಿ ಎ ಬಿ ಸಿ ಡಿ. ನಿಮಗೆ ಗೊತ್ತಿದೆ, ಸಣ್ಣ ಮಕ್ಕಳಿದ್ದಾಗಿಂದ ನೀವು ಏನ್ ಮಾಡಿದ್ದೀರಾ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ, ಹೊಂದಿಸಿ ಬರೆಯಿರಿ. ಇದನ್ನು ನೀವು ಸರ್ವೇ ಸಾಮಾನ್ಯವಾಗಿ ಇಂಗ್ಲಿಷ್, ಕನ್ನಡ, ಹಿಂದಿ ಈ 3 ಕ್ವಶನ್ ಪೇಪರ್ ಅಲ್ಲಿ ಗುರುತಿಸ್ತಾ ಇದ್ರಿ. ಆದ್ರೆ ಈಗ ಮುಖ್ಯವಾಗಿ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಕೂಡ ಏನ್ ಮಾಡಿದ್ದಾರೆ, ಹೊಂದಿಸಿ ಬರೆಯುತ್ತಿರುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಏನಿರುತ್ತಪ್ಪ ಅಂದ್ರೆ ಒಂದು ಕಾಲಮ್ ಎ ಅಂತ ಇರುತ್ತೆ, ಮತ್ತೊಂದು ಕಾಲಮ್ ಇಲ್ಲಿ ಬಿ ಅಂತ ಇರುತ್ತೆ. ಎ ನಲ್ಲಿ ಒಂದು ಕ್ವಶನ್
ಅದಕ್ಕೆ ಉತ್ತರವನ್ನು ಬಿ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೀವೇನ್ ಮಾಡಬೇಕು, ಎ ನಲ್ಲಿ ಇರುವಂತದನ್ನ ಬಿ ನಲ್ಲಿ ಇರೋದಕ್ಕೆ ಮ್ಯಾಚ್ ಮಾಡಿ. ಹೌದಲ್ವಾ? ಇಲ್ಲಿ ಗೌತಮ ಬುದ್ಧ ಅಂತ ಇದೆ, ಇಲ್ಲಿ ಬಂದ್ಬಿಡ್ತೀವಿ. ಗೌತಮ ಬುದ್ಧ ಅಂತ ಬಂದಿದೆ. ಅದರ ಜೊತೆಯಲ್ಲಿ ಅಶೋಕ ಅಂತ ಇದೆ. ಹಾಗೆ ಇದರ ಜೊತೆಯಲ್ಲಿ ಅಕ್ಬರ್, ಅನ್ವರುದ್ದೀನ್. ಹಾಗೆ ಐದನೇದೇನಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್ ಅಂತ ಹೇಳ್ತೀವಿ. ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಈ ತರ ಕೊಟ್ಟಿರ್ತ. ಒಂದನೇದು ಮಂದಗಾಮಿ ನಾಯಕ, ಎರಡನೇದು ಅಷ್ಟಾಂಗ ಮಾರ್ಗ, ಮೂರನೇದು ಅಡಿಯ ಕರ್ಣ, ನಾಲ್ಕನೇದು ಗೊಂಡಾವನ ಆಕ್ರಮಣ, ಐದು ಧರ್ಮ ವಿಜಯ, ಇನ್ನೊಂದಿದೆ ಆರನೇದು ತೀವ್ರಗಾಮಿ ನಾಯಕ ಅಂತ. ಇಲ್ಲಿ ಕೂಡ ಎಷ್ಟು ಕೊಟ್ಟಿರ್ತಾನೆ, ಆನ್ಸರ್ 6 ಕೊಟ್ಟಿರ್ತಾನೆ. ಅದರಲ್ಲಿ 5 ಏಕಕಾಲದಲ್ಲಿ ಬರುವಂತಹ ವಿಷಯಗಳಿಗೆ ಆ ಸರಿಯಾದಂತಹ ಉತ್ತರವನ್ನು ನೀವು ಆರಿಸಿ ಬರಬೇಕು. ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಂತ ಹೇಳಿ ಕರೀತೀವಿ. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ಇಲ್ಲಿ ನಾವು ಹೇಳೋದಾದ್ರೆ ಗೌತಮ ಬುದ್ಧ, ಇಲ್ಲಿ ಏನ್ ಮ್ಯಾಚ್ ಆಗಿದೆ, ಏನಿದೆ ಗೌತಮ ಬುದ್ಧ ಅಂದ ತಕ್ಷಣ ನೀವೇನ್ ಮಾಡಿದ್ದೀರಾ, ಅಷ್ಟಾಂಗ ಮಾರ್ಗ ಅಂತ ಹೇಳಿ. ಹಾಗೆ ಅಶೋಕ ಅಂದ ತಕ್ಷಣನೇ ಯಾವುದು, ಧರ್ಮ ವಿಜಯ ಅಂತ ಹೇಳಿ. ಅಕ್ಬರ್ ಅಂದ ತಕ್ಷಣನೇ ಏನು, ಗೊಂಡಾವನ ಆಕ್ರಮಣ ಅಂತ ಹೇಳಿ. ಹಾಗೆ ಅನ್ವರುದ್ದೀನ್ ಅಂದ ತಕ್ಷಣನೇ ಯಾವುದು, ಅಡಿಯ ಕದನ ಅಂತ ಹೇಳಿ ಕರೀತೀವಿ. ಯಾಕಂದ್ರೆ ಇದು 3ನೇ ಅಡಿಯಾರ್ ಕದನ ಎಲ್ಲಿ ಬರುತ್ತೆ, ಕರ್ನಾಟಕ ಯುದ್ಧಗಳಲ್ಲಿ ಬರುತ್ತೆ. ಅಲ್ಲಿ ಆರ್ಕಾಟಿನ ನವಾಬ ಅನ್ವರುದ್ದೀನ್ ಆಗಿರ್ತಾನೆ. ಹಾಗಾಗಿ ಕೊನೆಗೆ ಲಾಲಾ ಲಜಪತ್ ರಾಯ್ ತೀವ್ರಗಾಮಿ ನಾಯಕ. ನೋಡಿ, ಈ ರೀತಿಯಾಗಿ ಹೊಂದಿಸಿ ಬರೆಯೋದು 5 ಇರ್ತವೆ. ಅವುಗಳನ್ನು ನೀವು ಏನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕಾಗುತ್ತೆ. ಈ ರೀತಿ ನಾನು ಹಾಕಿದ್ದೇನೆ ಅಂತ ನೀವು ಈ ರೀತಿ ಹಾಕಕ್ ಹೋಗ್ಬೇಡಿ. ಬುದ್ಧ ಅಂದ ತಕ್ಷಣನೇ ಅವನ ಮುಂದೆ ಅಷ್ಟಾಂಗ ಮಾರ್ಗ, ಅಶೋಕ ಅಂದ ತಕ್ಷಣನೇ ಧರ್ಮ ವಿಜಯ, ಅಕ್ಬರ್ ಅಂದ ತಕ್ಷಣನೇ ಗೊಂಡಾವನ ಆಕ್ರಮಣ, ಅನ್ವರುದ್ದೀನ್ ಅಂದ ತಕ್ಷಣನೇ ಅಡಿಯಾರ್ ಕದನ ಇರ್ಬೋದು, ಲಾಲಾ ಲಜಪತ್ ರಾಯ್ ಅಂದ ತಕ್ಷಣನೇ ತೀವ್ರಗಾಮಿ ನಾಯಕ. ಇದಿಷ್ಟು ಥರ್ಡ್ ಮೇನ್ ಕ್ವಶನ್ ಅಲ್ಲಿ ಬರುತ್ತೆ. ಇದನ್ನು ಕೂಡ ನೀವು ಏನ್ ಮಾಡಬೇಕು, ನೀಟಾಗಿ ಕ್ವಶನ್ ನಂಬರ್ ಅನ್ನು ಹಾಕಿ ಬರೀಬೇಕು. ಇದಾದ ನಂತರದಲ್ಲಿ ಮೇನ್ ಕ್ವಶನ್ ನಂಬರ್ 4 ಅಂತ ಹೇಳಿ ಇಲ್ಲಿ 4ನೇ ಕ್ವಶನ್ ನಂಬರ್ ಪ್ರಾರಂಭ ಮೇನ್ ಕ್ವಶನ್. ಇಲ್ಲಿ 4ನೇ ಮೇನ್ ಕ್ವಶನ್ ಅಂದ ತಕ್ಷಣವೇ ಕ್ರಮ ಸಂಖ್ಯೆ, ಪ್ರಶ್ನೆಗಳ ಕ್ರಮ ಸಂಖ್ಯೆ ಎಲ್ಲಿಂದ ಪ್ರಾರಂಭವಾಗುತ್ತೆ, 11 ಮುಗಿದಿದೆ. ಹಾಗಾಗಿ ಎಷ್ಟಿಂದ ಪ್ರಾರಂಭ ಆಗುತ್ತೆ, 12ರಿಂದ ಪ್ರಾರಂಭ ಆಗುತ್ತೆ. ಹಾಗಾದ್ರೆ 12ರಿಂದ ಪ್ರಾರಂಭವಾಗುವಂತಹ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಇವು ಕೂಡ 1 ಅಂಕದ ಪ್ರಶ್ನೆಗಳೇ ಆಗಿರ್ತವೆ. ಇದನ್ನೇ 1 ಅಂಕದ ಪ್ರಶ್ನೆಗಳೇ ಆಗಿರ್ತವೆ ಅಂತ ತಕ್ಷಣ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಕ್ವಶನ್ ನಂಬರ್ 4ರಲ್ಲಿ ಏನಿದೆ, ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಅಲ್ಲಿ ಹೇಳ್ತಾರೆ, ಪ್ರತಿಯೊಂದಕ್ಕೂ ಎನ್ನುವಂತಹ ವಿಷಯವನ್ನು ಹೇಳ್ತಾರೆ. ಆ ಪ್ರತಿಯೊಂದಕ್ಕೂ ಕೂಡ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ. ಏನಿದೆ ಕ್ವಶನ್ ನಂಬರ್ 6ರಲ್ಲಿ, 4ರಲ್ಲಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆ, ಯಾವುದೇ ರೀತಿಯಾದಂತಹ ಪ್ರಶ್ನೆ ಬಿಡಂಗಿಲ್ಲ. ಇಲ್ಲಿ ಅಲ್ಲಿ ಇರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಏನ್ ಮಾಡಬೇಕಾಗುತ್ತೆ, ಒಂದೊಂದು ಅಂಕಕ್ಕೆ ಉತ್ತರವನ್ನು ಬರೀಬೇಕಾಗುತ್ತೆ. ಇದು ಕೂಡ ನಮಗೆ ಎಷ್ಟು ಅಂಕಕ್ಕಿರುತ್ತೆ, 5 ಪ್ರಶ್ನೆಗಳನ್ನು ಕೇಳಿರ್ತಾನೆ. 1 ಅಂಕಕ್ಕೆ 5 ಅಂಕಗಳು ಅಂತವು 12, 13, 14, 15 ಎಷ್ಟು ಕೆಂಡ ಆಗುತ್ತದೋ 16 ಕೆಂಡ. ಇಲ್ಲಿ 1 ವರ್ಡ್ ಆರ್ 1 ಸೆಂಟೆನ್ಸ್ ಅಂತ ಹೇಳ್ತಾರೆ. ಸೆಂಟೆನ್ಸ್ ಮಾಡಿ ಬರೆಯೋದಾದ್ರೆ ಸೆಂಟೆನ್ಸ್ ಅಲ್ಲಿ ಉತ್ತರ ಬರೀರಿ, ಇಲ್ಲ ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ ಒಂದೇ ವರ್ಡ್ ಅಲ್ಲಿ ಉತ್ತರವನ್ನು ಬರೆದು ಮುಗಿಸಬಹುದು. ಹಾಗಾದ್ರೆ ಇಲ್ಲಿ ಏನ್ ಪ್ರಶ್ನೆ ಕೇಳಿದಾನೆ, ಇಂಡಿಯಾ ಪದವು
ಯಾವ ಭಾಷೆಯಿಂದ ಬಂದಿದೆ? ಇಲ್ಲಿ ನೋಡಿ ಸಿಂಪಲ್ ಒಂದೇ ವರ್ಡ್ ಅಲ್ಲಿ ಬರೀ. ಯಾವ ಭಾಷೆ? ಗ್ರೀಕ್ ಎನ್ನುವಂತಹ ಭಾಷೆ. ಅಲ್ಲಿ ನೀವೇನ್ ಮಾಡ್ಬೋದು? ಗ್ರೀಕ್ ಅಂತ ಬರ್ಬೋದು. ಇನ್ನ ಎರಡನೇ ಕೇಳಿದರೆ ಮಹೇಂಜೋದಾರ ಪದದ ಅರ್ಥವೇನು? ಏನೋ ಮಡಿದವರ ದೀಪ ಅಂತ ಹೇಳಿ ಕರೀತೀವಿ. ಹಾಗೆ 14ನೇ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಒಂದಕ್ಕೆ ಕ್ಷೇತ್ರ ಎಂದರೇನು? ಉಳುಮೆ ಭೂಮಿ ಅಂತ ಹೇಳಿ ಕರೀತಾರೆ. ಉಳುಮೆ ಮಾಡುತ್ತಿರುವಂತಹ ಭೂಮಿ. ಇಲ್ಲಿ ನೋಡಿ ಒಂದು ಸೆಂಟೆನ್ಸ್. ಹಾಗೆ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಒಂದು ವರ್ಡ್ ಅಂತ ಹೇಳಿ ನಾವು ಕರೀತೀವಿ ಈ ರೀತಿಯಾಗಿ. ಹಾಗೆ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಕರ್ನಾಟಕ ವೈಭವ ಅಂತ ಹೇಳಿ ಕರೀತೀವಿ. ಈ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳು 5 ಇರ್ತವೆ. ಆ 5ಅನ್ನು ನೀವು ನೀಟಾಗಿ ಆ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಅದನ್ನು ಒಂದು ಉತ್ತರ ಬರೆದರೆ ನಿಮಗೆ ಎಷ್ಟು ಅಂಕ ಸಿಗುತ್ತೆ? 5 ಅಂಕ. ಇಷ್ಟು ಭಾಗ ಎ. ಇಲ್ಲಿ ಸೂಚನೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಿರಬೇಕು. ನಾನು ಹೇಳಿದ್ದೇನೆ ನಿಮಗೆ ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಇದು ನೆನಪಿರಬೇಕು. ಹಾಗಾಗಿ ಭಾಗ ಎ ಅನ್ನು ಇದನ್ನು ಪೂರ್ತಿ ಏನ್ ಮಾಡಬೇಕು? ನೀವು ಪ್ರಾರಂಭದಲ್ಲಿಯೇ ಬರೆಯೋದನ್ನ ನೆನಪಿರಬೇಕು. ಇದನ್ನು ನೀವು ಕೊನೆಗೂ ಮತ್ತೆಲ್ಲೋ ಬರೆದ್ರೆ ಇದೇನಾಗುತ್ತೆ? ಕೌಂಟ್ ಆಗಲ್ಲ. ಅಂಕ ನೀವು ಬರೋದು ಎಷ್ಟೇ ಉತ್ತರ ಸರಿ ಇದ್ರೂ ಕೂಡ ನೀವು ಏನೇ ಮಾಡಿದ್ರು ಕೂಡ ಅದು ಕೌಂಟಿಗೆ ಬರೋದಿಲ್ಲ. ಅದು ನಿಮಗೆ ಅಂಕಗಳು ಕೂಡ ಸಿಗೋದಿಲ್ಲ. ಇದನ್ನು ಮೊದಲು ನೀವು ನೆನಪಿಟ್ಕೊಳ್ಬೇಕು. ಹಾಗೆ ಇದಾದ ನಂತರದಲ್ಲಿ ಭಾಗ ಬಿ ಪ್ರಾರಂಭ. ಹಾಗಾದ್ರೆ ಭಾಗ ಬಿ ಅಂದ ತಕ್ಷಣನೇ ಇಲ್ಲಿ ಮೇನ್ ಕ್ವೆಶ್ಚನ್ ನಂಬರ್ ಎಷ್ಟರಿಂದ ಪ್ರಾರಂಭವಾಗುತ್ತೆ? 5ರಿಂದ ಪ್ರಾರಂಭವಾಗುತ್ತೆ. ಭಾಗ ಬಿ ಎಷ್ಟೇ ಮೇನ್ ಕ್ವೆಶ್ಚನ್ ಇಂದ ಪ್ರಾರಂಭವಾಗುತ್ತೆ? 2. ಅಂದ್ರೆ ಇಲ್ಲಿ ನಮಗೆ ಮುಗಿದಿದೆ 14 ಮುಗಿದಿದೆ. ಹಾಗಾಗಿ 5ನೇ ಮೇನ್ ಕ್ವೆಶ್ಚನ್ 17ರಿಂದ ಪ್ರಾರಂಭ ಆಗುತ್ತೆ. ಈ ಭಾಗದಲ್ಲಿ ನೀವು ಏನ್ ಮಾಡಬೇಕು? ಇಲ್ಲಿ ಹೇಳ್ತಾನೆ ನೀಟಾಗಿ, ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಏನ್ ಹೇಳಿದ? ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಯಾವುದಾದರೂ 8 ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಾನೆ. ಎಷ್ಟು ಪ್ರಶ್ನೆ ಕೇಳಿರ್ತಾನೆ ಹಾಗಾದ್ರೆ? ಇಲ್ಲಿ 17ರಿಂದ ಹಿಡಿದು ಕ್ರಮ ಸಂಖ್ಯೆ 29 ಅಂತ ಹೇಳಿ ಎಲ್ಲಿಂದ ಎಷ್ಟಿಂದ ಪ್ರಾರಂಭ ಆಗುತ್ತೆ? 17ರಿಂದ ಪ್ರಾರಂಭವಾಗುತ್ತೆ. ಎಲ್ಲಿವರೆಗೂ ಇರುತ್ತೆ? 29 ಪ್ರಶ್ನೆ ಕ್ರಮ ಸಂಖ್ಯೆಯವರೆಗೂ 2 ಅಂಕದ ಪ್ರಶ್ನೆಗಳು ಇರ್ತವೆ. ಅಂದ್ರೆ 17ರಿಂದ 29 ಅಂದ್ರೆ ಎಷ್ಟು ಪ್ರಶ್ನೆಗಳಾಗ್ತವೆ? 13 ಪ್ರಶ್ನೆಗಳು ಆಗ್ತವೆ. ಈ 13 ಪ್ರಶ್ನೆಗಳಲ್ಲಿ ನೀವು ಎಷ್ಟಕ್ಕೆ ಉತ್ತರ ಬರೀಬೇಕು? ಕೇವಲ 8ಕ್ಕೆ ಮಾತ್ರ ಬರೀಬೇಕಾಗ್ತದೆ. ಉಳಿದಂತ ಎಷ್ಟು ಪ್ರಶ್ನೆಗಳು ಎಷ್ಟು ಇದಾವಲ್ಲಿ? 5 ಪ್ರಶ್ನೆಗಳು ಎಷ್ಟು ಬರ್ತವೆ? 5 ಎಷ್ಟು ಅಂಕ ಇದೆ? 10 ಅಂಕಗಳು ನಿಮಗೆ ಎಷ್ಟು ಇರ್ತವೆ? ಹೌದಲ್ವಾ? ಹಾಗಾದ್ರೆ 13 ಪ್ರಶ್ನೆ ಕೇಳಿರ್ತಾನೆ, 8ಕ್ಕೆ ನೀವು ಉತ್ತರ ಬರೀಬೇಕಾಗುತ್ತೆ. ಅಲ್ಲಿ ನೀವು ಚಾಯ್ಸ್ ಇರುತ್ತೆ. ಅಂದ್ರೆ ನಿಮಗೆ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಿಕೊಂಡು 8 ಪ್ರಶ್ನೆಗಳಲ್ಲಿ ಉತ್ತರ ಬರೆಯುವಂತಹ ಒಂದು ಮಾದರಿ ಅಂತ ಹೇಳಿ ನಾವು ಕರಿತೀವಿ ಇದನ್ನ. ಅದರಲ್ಲಿ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಪ್ರಾಚೀನ ಭಾರತದ ಯಾವುದಾದರೂ 7 ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ಅಂತ ಒಂದು ಪ್ರಶ್ನೆ. ನೋಡಿ, ಪ್ರಾಚೀನ ಭಾರತದ ಯಾವುದಾದ್ರೂ 7 ವಿಶ್ವವಿದ್ಯಾನಿಲಯಗಳು ಅಂದ ತಕ್ಷಣ ನಿಮಗೆ ಗೊತ್ತಿದೆ. ನಳಂದ, ತಕ್ಷಶಿಲಾ ಅಂತ ಹೇಳ್ತಾರೆ. ನೋಡಿ, ಇಷ್ಟೇ 2 ಬರೋದ್ರೆ ನಿಮಗೆ ಏನಾಗುತ್ತೆ? 2 ಅಂಕ ಸಿಗುತ್ತೆ. ನೋಡಿ, ಈ ತರದವು 13 ಪ್ರಶ್ನೆ ಇರ್ತವೆ. 8 ಬರೀಬೇಕು. 8 ಎಷ್ಟು ಅಂಕ ಸಿಗುತ್ತೆ ನಿಮಗೆ? 16 ಅಂಕ. ಹಾಗೆ ಇದಾದ ತರುವಾಯದಲ್ಲಿ ಭಾಗ ಸಿ ಪ್ರಾರಂಭ. ಯಾವುದು ಪ್ರಾರಂಭ ಆಗುತ್ತೆ? ಭಾಗ ಸಿ ಇಲ್ಲಿ ಪ್ರಾರಂಭ. ಹಾಗಾದ್ರೆ ಭಾಗ ಸಿ ಅಂದ ತಕ್ಷಣನೇ ಆ ಮೇನ್ ಕ್ವೆಶ್ಚನ್ ನಂಬರ್ ಎಷ್ಟು? 6 ಅಂತ ಹೇಳಿ. ಎಷ್ಟು ಕ್ರಮ ಸಂಖ್ಯೆ? 6 ಅಂತ. ಹಾಗಾದ್ರೆ ಆ 6ನೇ ಮೇನ್ ಕ್ವೆಶ್ಚನ್ ಏನ್ ಹೇಳುತ್ತೆ? ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಸರಿಯಾಗಿ ಓದ್ಕೋಬೇಕಾಗುತ್ತೆ. ಏನೋ ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಎಸ್ಸೆ ಟೈಪ್
ಯಾವ ಟೈಪ್ ಬರುತ್ತೆ? ಎಸ್ಸೆ ಟೈಪ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಪ್ರಬಂಧ ಮಾಡಲು ಬರೆಯುವಂತದ್ದು. 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿರ್ತವೆ. ಇಂತಹ ಪ್ರಶ್ನೆ ಸಂಖ್ಯೆ ಎಷ್ಟಿಂದ ಪ್ರಾರಂಭವಾಗುತ್ತೆ? 29ಕ್ಕೆ ಮುಗಿದಿರುತ್ತದೋ ಇಲ್ಲಿ ಎಷ್ಟಿಂದ ಪ್ರಾರಂಭವಾಗುತ್ತೆ? 30ಕ್ಕೆ ಪ್ರಾರಂಭ. 30ರಿಂದ ಎಲ್ಲಿವರೆಗೂ ಇರುತ್ತೆ? 33. ಹಾಗಾದ್ರೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದಾನೆ ಇಲ್ಲಿ? 4 ಕೇಳಿದ ಅಲ್ವಾ? ಈ 4 ಕೇಳಿದಾನೆ. 4ರಲ್ಲಿ ಎಷ್ಟು ಉತ್ತರ ಬರೀಬೇಕು ನೀವು? 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೀಬೇಕು. 2 ಅಂದ ತಕ್ಷಣನೇ 5 × 2 ಎಷ್ಟು? 10. ಇಲ್ಲಿ ಎಷ್ಟು ಅಂಕದ ಪ್ರಶ್ನೆ ನಿಮಗೆ ಎಷ್ಟ ಬಂದಿದೆ? 10 ಅಂಕಕ್ಕೆ ಎಕ್ಸ್ಟ್ರಾ ಪ್ರಶ್ನೆಯನ್ನು ಕೇಳಿದಾನೆ. ಅದೇ ಟೋಟಲ್ 20 ಅಂಕಕ್ಕೆ ಇರುತ್ತೆ. 20 ಅಂಕಕ್ಕೆ ನೀವು ಏನ್ ಮಾಡಬೇಕು? ಕೇವಲ 10 ಅಂಕಕ್ಕೆ 2 ಪ್ರಶ್ನೆಗಳನ್ನು ಬರೀಬೇಕು. ಅಲ್ಲಿ 4 ಅಂದ ತಕ್ಷಣನೇ ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಿದಾನೆ. ಯಾವ್ಯಾವ ಕೇಳಿರ್ಬೋದು ಇಲ್ಲಿ ಅಂದ್ರೆ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ನೋಡಿ. ಕುಶಾಣರು ಬಂದ ಗಾಂಧಾರ ಕಲೆಯ ಲಕ್ಷಣಗಳು ಏನು ಎಂಬುದರ ಬಗ್ಗೆ ಇಲ್ಲಿ ಒಂದು ಉತ್ತರ ಬರೀಬೇಕು ಅನ್ನೋದು. ಎರಡನೇದು 31ನೇ ಪ್ರಶ್ನೆ ಏನ್ ಮಾಡ್ತಾನೆ? ತಾಳಿಕೋಟೆಯ ಕದನದ ಕಾರಣ ಮತ್ತು ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾನೆ. ಅಂದ್ರೆ ತಾಳಿಕೋಟೆ ಕದನ 1565 ಪ್ರಾರಂಭ ಆಗೋದು. ಯಾರ್ಯಾರ ನಡುವೆ ಪ್ರಾರಂಭವಾಗುತ್ತೆ? ವಿಜಯನಗರ ಮತ್ತು ಬಹುಮನಿ ಅಂದ್ರೆ ಶಾಹಿ ಸುಲ್ತಾನರುಗಳ ನಡುವೆ. ಅದರಲ್ಲಿ ವಿಜಯನಗರ ಸೈನ್ಯದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿಕೊಂಡಿದ್ರೆ ಅಲ್ಲಿ ಏನೋ ಶಾಹಿ ಮನೆತನದ ಒಕ್ಕೂಟ ಇರುತ್ತೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಅದು ಕಾರಣಗಳು ಏನು, ಆ ಕದನ ಹೇಗೆ ನಡೆಯುತ್ತೆ, ಆ ಪರಿಣಾಮಗಳು ಏನಾಯಿತು ಎಂಬುದರ ಬಗ್ಗೆ ಉತ್ತರ ಬರೀಬೇಕಾಗುತ್ತೆ. ನೆಕ್ಸ್ಟ್ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಅಂದ್ರೆ ಶಂಕರಾಚಾರ್ಯರು ಇಲ್ಲಿ ಬಹುಮುಖ್ಯವಾಗಿ ಆಚಾರ್ಯೇತರರು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಒಂದು ಪ್ರಶ್ನೆಯನ್ನು ತಗೊಂಡಿದ್ದಾನೆ. ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳು ಅಂತ ಹೇಳಿ ಕರಿತೀವಿ. ಅವರ ಜೀವನ ಹೇಗಿತ್ತು, ಅವರ ಬೋಧನೆಗಳು ನಿಮಗೆ ಯಾರು ಬೇಕು ಅದು ಒಂದು ಪ್ರಶ್ನೆ. ಇನ್ನು 33ನೇದಲ್ಲಿ ಬಹುಮುಖ್ಯವಾಗಿ ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ ಅಂತ ಇದೆ. ಅಂದ್ರೆ ಭಾರತದಲ್ಲಿ ಬ್ರಿಟಿಷರು ಶಿಕ್ಷಣ ನೀತಿಯನ್ನು ಜಾರಿಗೆ ತಂದರೆ ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಅಂಶಗಳನ್ನು ಭಾರತದ ಶಿಕ್ಷಣದಲ್ಲಿ ಅವರು ಅಡಾಪ್ಟ್ ಮಾಡ್ತಾ ಹೋಗ್ತಾರೆ, ಜಾರಿಗೆ ತರ್ತಾ ಹೋಗ್ತಾರೆ, ಅದರ ಒಂದು ಪ್ರಭಾವ ಅಂತ ಹೇಳಿ ಕರಿತೀವಿ. ಯಾವ ರೀತಿಯಾಗಿ ಇತ್ತು ಎಂಬುದನ್ನು ನೀವು ನೀಟಾಗಿ ಬರಬೇಕಾಗುತ್ತೆ. ಈ 4ರಲ್ಲಿ ನಿಮಗೆ ಯಾವುದು ಈಜಿ, ನಿಮಗೆ ಚೆನ್ನಾಗಿ ಬರೆಯಕ್ಕೆ ಯಾವ್ದು ಬರುತ್ತೆ ಆ ಪ್ರಶ್ನೆಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆಯನ್ನು ಬರೆಯುವಾಗ ಫಸ್ಟ್ ಪೀಠಿಕೆ ಆಗಿ ಫಸ್ಟ್ ಏನ್ ಮಾಡಬೇಕು? ಪೀಠಿಕೆಯನ್ನು ಬರೀ. ಪೀಠಿಕೆ ಬರೆದ ಆದ ನಂತರದಲ್ಲಿ ವಿಷಯಕ್ಕೆ ಬನ್ನಿ. ವಿಷಯ ಮಂಡನೆ ಮಾಡಿದ ತರುವಾಯದಲ್ಲಿ ಆ ಒಂದು ಪ್ರಶ್ನೆಗೆ ಉಪಸಂಹಾರ ಅಂತ ಹೇಳಿ ಆ ಉಪಸಂಹಾರ ಈ ಒಂದು ಮೆಥಡ್ ಅಲ್ಲಿ ನೀವು ಬರೀತಾ ಹೋದ್ರೆ ನಿಮಗೇನಾಗುತ್ತೆ? ಅಂಕಗಳು ಕೂಡ ಸಿಗ್ತವ. ಒಳ್ಳೆ ನೀಟಾಗಿ ನೀವು ಏನ್ ಮಾಡ್ದಂಗಾಗುತ್ತೆ? ಅದನ್ನ ಬರೆದಂಗಾಗುತ್ತೆ. ಒಂದು ಶಿಸ್ತು ಇರುತ್ತೆ. ಆ ಶಿಸ್ತನ್ನು ನೀವಲ್ಲಿ ಪಾಲನೆ ಮಾಡ್ದಂಗಾಗುತ್ತೆ. ನೋಡೋರಿಗೂ ಕೂಡ ಅದೇನಾಗುತ್ತೆ? ಅಟ್ರಾಕ್ಟ್ ಆಗುತ್ತೆ. ಗೊತ್ತಾಯ್ತಲ್ವಾ? ಇದು 5 ಮಾರ್ಕಿನ. ಇದಾದ ನಂತರದಲ್ಲಿ ಭಾಗ ಸಿನು ಮುಗಿಯುತ್ತೆ. ಇದಾದ ತರುವಾಯದಲ್ಲಿ ಸಿ ನಂತರದಲ್ಲಿ ಏನ್ ಬರುತ್ತೆ? ಭಾಗ ಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಭಾಗ ಡಿ ಅಂದ ತಕ್ಷಣನೇ ಭಾಗ ಡಿ ಯಲ್ಲಿ ಏನಿದೆ? ಮೇನ್ ಕ್ವೆಶ್ಚನ್ ನಂಬರ್ 7 ಪ್ರಾರಂಭವಾಗುತ್ತೆ. ಎಷ್ಟನೇ ಕ್ವೆಶ್ಚನ್ ನಂಬರ್ ಇದು? 7ನೇ ಮೇನ್ ಕ್ವೆಶ್ಚನ್ ಭಾಗ ಡಿ ನಲ್ಲಿ. ಅಲ್ಲಿ ಏನ್ ಹೇಳ್ತಾನೆ ಇಲ್ಲಿ ನೋಡಿ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿದ್ದು ಎಸ್ಸೆ ಟೈಪ್. ಏನಿದೆ? ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಅಂದ್ರೆ ಎಷ್ಟು ಪ್ರಶ್ನೆ ಕೇಳಿರ್ತಾನೆ ಇಲ್ಲಿ? 4 ಪ್ರಶ್ನೆಗಳನ್ನು ಕೇಳಿರ್ತಾನೆ. ಇಲ್ಲಿ ಕೂಡ 4 ಕೇಳಿರ್ತಾನೆ. ನೀವು ಎಷ್ಟು ಉತ್ತರ ಬರೀಬೇಕು? 2 ಬರೀಬೇಕು. ಎಷ್ಟು ಅಂಕದ ಪ್ರಶ್ನೆಗಳು? 10 ಅಂಕದ ಪ್ರಶ್ನೆಗಳು. 17 20 ಅಂಕಕ್ಕೆ ನೀವು ಉತ್ತರ ಬರೀಬೇಕಾಗುತ್ತೆ. ಇಲ್ಲಿ ಎಷ್ಟು ಕೇಳಿದಾನೆ? 2 ಪ್ರಶ್ನೆ ಎಷ್ಟು ಕೇಳಿದಾನೆ. ಹಾಗಾಗಿ ಇಲ್ಲಿ ಎಷ್ಟು ಅಂಕಗಳನ್ನು ಎಷ್ಟು ಕೇಳಿದಾಗಾಯ್ತು? 20 ಅಂಕಗಳನ್ನು ಎಷ್ಟು ಕೇಳಿದಾನೆ. ಹಾಗಾದ್ರೆ ಇದು 34ನೇ ಸೀರಿಯಲ್ ನಂಬರ್ ಇಂದ ಪ್ರಾರಂಭ ಆಗುತ್ತೆ. ಈ ಕ್ವೆಶ್ಚನ್ ನಂಬರ್ ಎಷ್ಟು? 34ರಿಂದ ಎಲ್ಲಿಯವರೆಗೆ? 37 ಅಂತ ಹೇಳಿ
34, 35, 36, 37 ಈ 4 ಪ್ರಶ್ನೆಗಳು ಏನು ಭಾಗ ಡಿ ಯಲ್ಲಿ ಬರ್ತವ. ಡಿ ಯಲ್ಲಿ ಬಂದಂತವನ್ನ ಅವರು ಏನ್ ಮಾಡಬೇಕು, ಕೊಟ್ಟಿರುವ ಪ್ರಶ್ನೆಗಳಲ್ಲಿ ನಿಮಗೆ ಯಾವುದು ಬರುತ್ತೋ ಆ ಪ್ರಶ್ನೆನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡು ನೀಟಾಗಿ 10 ಅಂಕಕ್ಕೆ ಉತ್ತರವನ್ನು ನೀವು ಬರೀಬೇಕಾಗ್ತದೆ. ಇಲ್ಲಿ ಯಾವ ಪ್ರಶ್ನೆ ಕೇಳಿದಾರಪ್ಪ ಅಂದ್ರೆ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯಲಾಗಿದೆ? ಏಕೆ ಕರೆಯುತ್ತಾರೆ? ಏನಲ್ಲಿ ಒಂದೇ ಪ್ರಶ್ನೆ 10 ಅಂಕಕ್ಕೆ ಏಕೆ ಕೇಳಿದಾರೆ? ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯಲಾಗಿದೆ? ಅಲ್ಲಿ ನಾನು ಹೇಳಿದ್ದೇನೆ, ಹಿಂದೂ ಧರ್ಮದ ಪುನರುತ್ಥಾನ, ಹಾಗೆ ಹಿಂಸೆ ಹೇಳ್ತೀನಿ, ಹಾಗೆ ಶಿಕ್ಷಣ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ, ಇದರ ಜೊತೆಯಲ್ಲಿ ತಂತ್ರಜ್ಞಾನ, ಈ ಎಲ್ಲಾ ಕ್ಷೇತ್ರಗಳಲ್ಲೂ ತ್ವರಿತ ಅಭಿವೃದ್ಧಿಯನ್ನು ಕಂಡಂತಹ ಕಾಲವಾಗಿದ್ದರಿಂದ ಇದನ್ನು ನಾವೇನಂತ ಕರಿತೀವಿ? ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಹೇಳಿ ಕರಿತೀವಿ. ಅದನ್ನು ನೀವು ಪೀಠಿಕೆ ಹಾಕಬೇಕಾಗತ್ತೆ, ವಿಷಯ ಏನು ಅನ್ನೋದನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ, ನಂತರದಲ್ಲಿ ಏನ್ ಮಾಡಬೇಕಾಗತ್ತೆ? ಉಪಸಂಹಾರವನ್ನು ಕೂಡ ನೀವಲ್ಲಿ ಬರೀಬೇಕಾಗುತ್ತೆ. ಈ ಮೆಥಡ್ ಅನ್ನು ಇಲ್ಲಿ ಕೂಡ ನೀವು ಅನುಸರಿಸಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ? ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಯಾರನ್ನು ಕೇಳಿದೀವಿ? ಮಧ್ಯಕಾಲೀನ ಭಾರತದಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಅವನ ಆಡಳಿತಾತ್ಮಕ ಪ್ರಯೋಗಗಳು ನಿಮಗೆ ಗೊತ್ತಿದೆ, 3 ಇದಾವೆ. ಯಾವ್ಯಾವ? ಒಂದೇದು ತೆರಿಗೆ ಹೆಚ್ಚಳ ನೀತಿ, ಎರಡನೇದು ರಾಜಧಾನಿ ವರ್ಗಾವಣೆ, ಮೂರನೇದು ಸಾಂಕೇತಿಕ ನಾಣ್ಯ ಸುಧಾರಣೆ ಅಥವಾ ಚಲಾವಣೆ. ಈ 3 ಆಡಳಿತಾತ್ಮಕ ಸುಧಾರಣೆಗಳನ್ನು ಮೊಹಮ್ಮದ್ ಬಿನ್ ತೊಗಲಕ್ ತೆಗೆದುಕೊಳ್ತಾನೆ. ಅದನ್ನು ನೀವು ಏನ್ ರೀತಿಯಾಗಿ ಬರೀಬೇಕು? ಅಲ್ಲಿ ವಿಮರ್ಶಾತ್ಮಕವಾಗಿ, ಅಂದ್ರೆ ವಿಮರ್ಶೆ ಮಾಡಿ ಬರೀಬೇಕಾಗುತ್ತೆ. ಯಾಕೆ ದೋ ಪ್ರದೇಶವನ್ನು ಆಯ್ಕೆ ಮಾಡ್ಕೊಳ್ತಾನೆ, ಅಲ್ಲಿ ಏನು ಅದರಿಂದ ಏನು ಅನುಕೂಲ ಆಗುತ್ತೆ, ಏನು ಅನಾನುಕೂಲ ಆಗುತ್ತೆ ಅನ್ನೋದು ವಿಮರ್ಶೆ ಮಾಡ್ಕೊಳ್ತಾ ಬರೀಬೇಕಾಗುತ್ತೆ. ಇದೊಂದು ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದಿದೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. 1857. ಇಲ್ಲಿ ಗಮನದಲ್ಲಿಟ್ಕೊಳ್ಳಿ ಪ್ರಶ್ನೆ, ಕೆಲವರು ಬಹಳ ಮಿಸ್ ಮಾಡ್ಕೊಳ್ತೀರಾ ಈ ಪ್ರಶ್ನೆನ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂದ ತಕ್ಷಣನೇ ರಾಷ್ಟ್ರೀಯ ಹೋರಾಟ ಅಲ್ಲ, ಭಾರತದ ರಾಷ್ಟ್ರೀಯ ಹೋರಾಟ ಅಲ್ಲ. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮ. ಕಾರಣ ಗೊತ್ತಿದೆ ನಿಮಗೆ, ರಾಜಕೀಯ ಕಾರಣ, ಆಡಳಿತಾತ್ಮಕವಾದಂತಹ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಕಾರಣ, ಧಾರ್ಮಿಕ ಕಾರಣ, ಸೈನಿಕ ಕಾರಣ, ತತ್ಕ್ಷಣದ ಕಾರಣ. ಅದರ ಜೊತೆಗೆ ಆ ಒಂದು ದಂಗೆ ಹೇಗೆ ಸಾಗುತ್ತೆ ಅದರ ಗತಿನೂ ಬರೀ ಸ್ವಲ್ಪ ಬರೆದ ನಂತರದಲ್ಲಿ ಪರಿಣಾಮಗಳು ಏನಾಗ್ತವ, ಏನೇನು ಪರಿಣಾಮಗಳು? ನಾನು ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯ ಆಗುತ್ತೆ. ಭಾರತ ನೇರವಾಗಿ ಬ್ರಿಟನ್ನಿನ ರಾಣಿಯ ಆಳ್ವಿಕೆಗೆ ಒಳಪಡುತ್ತೆ. ಭಾರತೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ ರದ್ದಾಗುತ್ತೆ. ಭಾರತೀಯ ರಾಜರ ಆಂತರಿಕ ವ್ಯವಹಾರದಲ್ಲಿ ಬ್ರಿಟನ್ ಏನ್ ಮಾಡುತ್ತೆ? ತಲೆ ಹಾಕದನ್ನು ಬಿಡುತ್ತೆ. ಮೊಘಲ್ ಚಕ್ರವರ್ತಿಗಳ ಆಳ್ವಿಕೆ ಅಂತ್ಯ ಆಗುತ್ತೆ. ಇಷ್ಟು ಕಾರಣ ಪರಿಣಾಮಗಳ ಜೊತೆಯಲ್ಲಿ 1858ರ ರಾಣಿ ವಿಕ್ಟೋರಿಯಾಳ ಘೋಷಣೆಯನ್ನು ನೀವು ಅಲ್ಲಿರಬೇಕು. ಇದಿಷ್ಟು ಇಲ್ಲಿ ಬಹುಮುಖ್ಯವಾಗಿ ಈ ಪ್ರಥಮ ಸ್ವತಂತ್ರ ಸಂಗ್ರಾಮದ ಕಾರಣ ಮತ್ತು ಪರಿಣಾಮಗಳಾಗಿ ನಾವು ನೋಡ್ತೀವಿ. ಇದನ್ನು ಕೂಡ ಪೀಠಿಕೆ ಮತ್ತು ಉಪಸಂಹಾರದ ಜೊತೆಯಲ್ಲೇ ಬರೀಬೇಕು. ಹಾಗೆ ನೆಕ್ಸ್ಟ್ 37ನೇ ಪ್ರಶ್ನೆ ಏನ್ ಕೇಳಿದರೆ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ. ಯಾರ ಬಗ್ಗೆ ಕೇಳಿದೆ ಇಲ್ಲಿ? ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಕೇಳ್ತಾರೆ. ಅಂದ್ರೆ ಇವರ ಕಾಲದಲ್ಲಿ ಮೈಸೂರು ಹೇಗೆ ಆಧುನಿಕ ಮೈಸೂರಾಗಿ ನಿರ್ಮಾಣವಾಗುತ್ತೆ, ಅದಕ್ಕೆ ಅವರು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಹೋಗ್ತಾರೆ, ಅದನ್ನು ಯಾವ ರೀತಿಯಾಗಿ ಸುಧಾರಿಸ್ತಾರೆ ಎನ್ನುವುದ್ರ ಬಗ್ಗೆ ಇಲ್ಲಿ ಅಂದ್ರೆ ನಾವು ಬರೀಬೇಕಾಗುತ್ತೆ. ನಿಮಗೆ ಗೊತ್ತಿದೆ, SBM ಬ್ಯಾಂಕ್ ಇರ್ಬೋದು, ಕೈಗಾರಿಕೆ ಸ್ಥಾಪನೆ ಇರ್ಬೋದು, ನೀರಾವರಿಗೋಸ್ಕರವಾಗಿ ಏನೋ ಕಾಲುವೆ ಮತ್ತು ಡ್ಯಾಮ್ ಅನ್ನು ಕಟ್ತಾರೆ, ರೈಲ್ವೆ ಪ್ರಗತಿ ಇರ್ಬೋದು, ಹಾಗೆ ಶಿಕ್ಷಣದಲ್ಲೂ ಕೂಡ ಪ್ರಗತಿಗೆ ಆದ್ಯತೆಯನ್ನು ನೀಡ್ತಾರೆ.
ಮೊದಲೇ ಮಹಾಯುದ್ಧ ಪ್ರಾರಂಭವಾಗುತ್ತೆ, ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಣಯಗಳನ್ನು ಕೈಗೊಳ್ತಾರೆ, ಇವರು ದಿವಾನರಾಗುವುದಕ್ಕಿಂತಲೂ ಪೂರ್ವದಲ್ಲಿ ದೇಶ ಮತ್ತು ಹೊರ ದೇಶಗಳಲ್ಲಿ ಯಾವ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ, ಇವೆಲ್ಲವುಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಆರ್ಥಿಕ ಪ್ರಗತಿಯನ್ನು ಕೂಡ ಒಳಗೊಂಡಂತೆ ಅಂತ ಹೇಳುತ್ತೆ. ಇಷ್ಟು ಅಂಶಗಳನ್ನು ಸೇರಿಸಿ ಅವ್ರನ್ನೆಲ್ಲ ನೀವು ಬರೀತಾ ಹೋದ್ರೆ ನಿಮಗೆ ಅಂಕಗಳು ಸಿಗ್ತಾ ಹೋಗ್ತವೆ. ಇಲ್ಲಿ ಎಷ್ಟು 4 ಪ್ರಶ್ನೆಗಳಿರ್ತವೆ. ಎಷ್ಟು ಪ್ರಶ್ನೆಗೆ ಉತ್ತರ ಬರೀಬೇಕಾಗುತ್ತೆ? 2 ಪ್ರಶ್ನೆಗೆ ಉತ್ತರ ಬರೀಬೇಕಾಗುತ್ತೆ. ಅದರಿಂದ ನಿಮಗೆ ಎಷ್ಟು ಅಂಕ? ಇಲ್ಲಿ 20 ಅಂಕ. ಇದಾದ ನಂತರದಲ್ಲಿ ಭಾಗ ಇ ಅಂತ ಏನು? ಭಾಗ ಇ. ಇಲ್ಲಿ ಭಾಗ ಇ ಅಂದ ತಕ್ಷಣವೇ ಇಲ್ಲಿ ಮೇನ್ ಕ್ವಶನ್ ನಂಬರ್ 8 ಪ್ರಾರಂಭ. ಎಷ್ಟನೇ ಮೇನ್ ಕ್ವಶನ್ ಇದು? 8ನೇ ಮೇನ್ ಕ್ವಶನ್ ಅಲ್ಲಿ ಎಷ್ಟೇ ಕ್ವಶನ್ ನಂಬರ್? 38ನೇ ಪ್ರಶ್ನೆ. ಏನಿದೆ 38ನೇ ಪ್ರಶ್ನೆ? ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಏನದು? ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಅಂದ್ರೆ ಅಲ್ಲಿ 4 ಅಂಕದ ಪ್ರಶ್ನೆ. ಎಷ್ಟು ಅಂಕ ಇರುತ್ತೆ? 4 ಅಂಕದ ಪ್ರಶ್ನೆ. ಇಲ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಚಾಯ್ಸ್ ಇರೋದಿಲ್ಲ. ಆ 4 ಘಟನೆಗಳನ್ನು ಕೇಳಿರ್ತಾನೆ. ಇಲ್ಲಿ ಏನಂದ್ರೆ ಎ ಬಿ ಸಿ ಡಿ ಅಂತ ಹೇಳಿ 4 ಘಟನೆಗಳಿರ್ತವ. ಆ 4 ಘಟನೆಗಳಲ್ಲಿ ಯಾವ ಘಟನೆ ಮೊದಲು ನಡೆದಿದೆ ಏನ್ ಮಾಡಬೇಕು? ಯಾವ ಘಟನೆ ಮೊದಲು ನಡೆದಿದೆ ಅದನ್ನು ಮೊದಲು ಬರೀಬೇಕು. ಅದಾದ ನಂತರದಲ್ಲಿ ಉಳಿದಂತಹ 3 ಘಟನೆಗಳಲ್ಲಿ ಯಾವುದು ಬರುತ್ತೆ ಅದನ್ನು ಬರೀಬೇಕು. ನಂತರ 2 ಉಳಿಯುತ್ತೆ, 2ರಲ್ಲಿ ಯಾವ್ದು ಮೊದಲು ಬರುತ್ತೆ ಅನ್ನೋದನ್ನು ಬರೀಬೇಕು. ಉಳಿದವನ್ನು ಬರೀಬೇಕು. ಹಾಗಾದ್ರೆ ಏನ್ ಕೇಳಿದಾನೆ? ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿತು. ಒಂದನೇದು ಏನ್ ಕೇಳಿದ? ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು ಅಂತ ಹೇಳಿ. ಎರಡನೇದೇನು? ಹರಪ್ಪ ನಗರವನ್ನು ಪತ್ತೆ ಹಚ್ಚಿದ್ದು ಅಂತ ಹೇಳಿ. ಮೂರನೇದೇನು? ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಅಂತ ಹೇಳಿ. ನಾಲ್ಕನೇದು ತಕ್ಕೋಳಂ ಕಾರಣ. ಇಲ್ಲೇ ನಾನು ಉತ್ತರ ಹೇಳಬೇಕಾಗಿಲ್ಲ, ನೀವು ಹೇಳೋ ಅವಶ್ಯಕತೆ ಇಲ್ಲ. ನಾನು ಬಹುಮುಖ್ಯವಾಗಿ ಇಲ್ಲಿ ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು, ಹರಪ್ಪ ನಗರವನ್ನು ಪತ್ತೆ ಹಚ್ಚಿದ್ದು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ, ತಕ್ಕೋಳಂ ಕದನ. ನೋಡಿ, ಈಗ 4 ಘಟನೆಗಳಲ್ಲಿ ಮೊದಲು ಯಾವುದು ಬರುತ್ತೆ ಇವಾಗ ಆಲೋಚನೆ ಮಾಡಿ. ಇಲ್ಲಿ 3 ರೀತಿಯಾಗಿ ವಿಭಾಗ ಮಾಡ್ಕೊಳ್ಳಿ ಭಾರತದ ಇತಿಹಾಸವನ್ನು. ಒಂದನೇದು ಪ್ರಾಚೀನ ಭಾರತದ ಇತಿಹಾಸ, ಎರಡನೇದು ಮಧ್ಯಕಾಲೀನ ಭಾರತದ ಇತಿಹಾಸ, ಮೂರನೇದು ಆಧುನಿಕ ಭಾರತದ ಇತಿಹಾಸ. ಹಾಗಾದ್ರೆ ಈ 3 ಕಾಲಘಟ್ಟಗಳಲ್ಲಿ ನಿಮಗೆ ಅಧ್ಯಯನಕ್ಕೆ ಯಾವ ಯಾವ ವಿಷಯಗಳನ್ನು ಇಟ್ಟಿದ್ದಾರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನೆನಪು ಮಾಡ್ಕೊಂಡಾಗ ಇಲ್ಲಿ ನಮಗೆ ಬಹುಮುಖ್ಯವಾಗಿ ಇಲ್ಲಿ ಘಟನೆಗಳು ನೆನಪಾಗ್ತವೆ. ಆವಾಗ ಘಟನೆಗಳನ್ನು 2 ರೀತಿಯಾಗಿ ವಿಭಾಗಿಸಿಕೊಳ್ಳಿ, ಸಾಶಕು ಮತ್ತು ಸಾಶ. ಸಾಮಾನ್ಯ ಶಕ ಪೂರ್ವ ಅಂದ್ರೆ ಕ್ರಿಸ್ತ ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ ನಡೆದಂತಹ ಘಟನೆಗಳನ್ನು ನಾವು ಸಾಶಕು ಅಂತ ಹೇಳ್ತಾರೆ. ಕ್ರಿಸ್ತ ಹುಟ್ಟಿದ ನಂತರದಲ್ಲಿ ನಡೆದಂತಹ ಘಟನೆಗಳನ್ನು ಸಾಶ ಅಂದ್ರೆ ಸಾಮಾನ್ಯ ಶಕ ವರ್ಷ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ 2 ಅಂಶಗಳು ಸಾಶಕು ಮತ್ತು ಸಾಶ ಕಾಲಾನುಕ್ರಮಗಳನ್ನು ಬರೆಯುವಾಗ ನಮಗೆ ಬಹಳ ಇಂಪಾರ್ಟೆಂಟ್. ಇದು ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ 4 ಘಟನೆಗಳು ಕೂಡ ನಿಮಗೆ ಸಾಶದಲ್ಲೇ ಕೇಳಿದ. ಅದರಲ್ಲಿ ಮೊದಲನೇದಾಗಿ ತಕ್ಕೋಳಂ ಕದನ ಬರುತ್ತೆ. ಯಾಕೆಂದ್ರೆ ಚೋಳರಿಗೂ ಮತ್ತು ರಾಷ್ಟ್ರಕೂಟರ ನಡುವೆ ನಡೆದಂತಹ ಒಂದು ಕದನ ಅಂತ ಹೇಳಿ ನಡೆಯುತ್ತೆ. ಹಾಗಾಗಿ ಮೊದಲನೇ ಯಾವ್ದು ಬರುತ್ತೆ? ತಕ್ಕೋಳಂ ಕದನ. ಇನ್ನ ಎರಡನೇದಾಗಿ ನಾವು ನೋಡೋದಾದ್ರೆ ಹರಪ್ಪ ನಗರವನ್ನು ಪತ್ತೆ ಹಚ್ಚಿದ್ದು ಬರೋದು. ಇನ್ನ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವೂ ಕೂಡ ಬರೋದಿಲ್ಲ. ಇನ್ನ ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು. ಯಾರು? ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರು ನಗರವನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದ್ದೇವೆ ಬಹುಮುಖ್ಯವಾಗಿ. ಇದಾದ ತರುವಾಯದಲ್ಲಿ 2 ಘಟನೆಗಳು ಉಳ್ಕೊಳ್ತವೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ, ಹರಪ್ಪ ನಗರವನ್ನು ಪತ್ತೆ.
ನೋಡಿ ಅದು ಏನ್ ಬರುತ್ತೆ, ನೀವೇ ಬುಕ್ಸ್ ಅನ್ನು ಓದಿ. ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಅದರ ಮೊದಲ ಅಧಿವೇಶನ ಎಲ್ಲಿ ನಡೆಯುತ್ತೆ ನೋಡಿ. ಹಾಗೆ ಹರಪ್ಪ ನಗರವನ್ನು ಪತ್ತೆ ಹಚ್ಚಿದ್ದು ಯಾವಾಗ ಅನ್ನೋದನ್ನು ನೀವು ಎರಡನ್ನೂ ಕೂಡ ಹೋಲಿಕೆ ಮಾಡಿದಾಗ ಇಸ್ವಿಗಳು ಗೊತ್ತಾಗುತ್ತೆ. ಗೊತ್ತಾದಾಗ ನೀಟಾಗಿ ಈ ಕ್ವಶನ್ ಪೇಪರ್ ಬಿಡುತ್ತೆ. ಹಾಗೆ ಇದಾದ ತರುವಾಯದಲ್ಲಿ ಮತ್ತೆ ಮೇನ್ ಕ್ವಶನ್ ಬರುತ್ತೆ. ಅದರಲ್ಲೇ ಸೂಚನೆಗಳ ಅನ್ವಯ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಅದು 39 ಮೇನ್ ಕ್ವಶನ್ ನಂಬರ್ 2 ಕೇಳಿದ್ದಾರೆ. ಎ ಮತ್ತು ಬಿ ಅಂತ ಹೇಳಿ. ಎ ಯಾರಿಗಪ್ಪ ಅಂದ್ರೆ ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆಯನ್ನು ಬರೆಯಿರಿ. ಅದೆಲ್ಲ ದೃಷ್ಟಿ ವಿಕಲ ಚೇತನನ್ನು ಹೊರತುಪಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಮೇನ್ ಕ್ವಶನ್ ಅಲ್ಲಿ ಇದೆ, ದೃಷ್ಟಿ ವಿಕಲ ಚೇತನ ವಿದ್ಯಾರ್ಥಿಗಳು ಭೂಪಟ ಪ್ರಶ್ನೆ ಸಂಖ್ಯೆ 39 ಎ ಬದಲಿಗೆ ಪ್ರಶ್ನೆ ಸಂಖ್ಯೆ 39 ಬಿ ಅನ್ನು ಬರೆಯುವುದು. ಇಲ್ಲಿ ಯಾರು ದೃಷ್ಟಿ ವಿಕಲ ಚೇತನರು ಯಾರು ಇಲ್ವಲ್ಲ, ಇಲ್ಲ ಅಲ್ವಾ? ಹಾಗಾಗಿ ನೀವು 39 ಎನೇ ಬರೀಬೇಕಾಗುತ್ತೆ. ನಿಮಗೆ ಭೂಪಟವನ್ನು ಕೊಡ್ತಾರೆ, ಭಾರತದ ನಕ್ಷೆಯನ್ನು ಕೊಡ್ತಾರೆ. ಕೊಟ್ಟು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಬಹುಮುಖ್ಯವಾಗಿ 5 ಸ್ಥಳಗಳನ್ನು ಗುರುತಿಸೋದಿರುತ್ತೆ. ತಕ್ಷಶಿಲಾ, ಹಳೆಬೀಡು, ಪಾಣಿಪಟ್, ಬಿಜಾಪುರ, ದಂಡಿ ಅಂತ ಈ ಕ್ವಶನ್ ಪೇಪರ್ ಅಲ್ಲಿ ಇದೆ. ಆದ್ರೆ ನಿಮ್ಮ ಬುಕ್ ಅಲ್ಲಿ 21 ಸ್ಥಳಗಳು ಬರ್ತವೆ. ಆ 21 ಸ್ಥಳಗಳು ಎಲ್ಲಿ ಬರ್ತವೆ, ಆ ಸ್ಥಳಗಳ ಮಹತ್ವ ಏನು ಎಂಬುದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ತಕ್ಷಶಿಲಾ ಅಂತ ಇದೆ. ಭಾರತದ ಶಿರೋಭಾಗದಲ್ಲಿ ಒಂದು ಅಫ್ಘಾನಿಸ್ತಾನದಲ್ಲಿ ಇದೆ ಈ ಒಂದು ಸ್ಥಳ. ಹಾಗಾದ್ರೆ ತಕ್ಷಶಿಲಾ ಅಂದ ತಕ್ಷಣನೇ ನಾವು ಏನ್ ಬರೀಬಹುದು ಮಹತ್ವ? ಏನ್ ತಕ್ಷಶಿಲೆಯ ಮಹತ್ವ? ಪ್ರಾಚೀನ ಭಾರತದ ವಿಶ್ವವಿದ್ಯಾನಿಲಯ. ಏನ್ ಬರೀಬಹುದು? ಪ್ರಾಚೀನ ಭಾರತದ ಒಂದು ವಿಶ್ವವಿದ್ಯಾನಿಲಯ ಕೇಂದ್ರ ಅಂತ. ಹಾಗೆ ಹಳೆಬೀಡು ನಮ್ಮ ಕರ್ನಾಟಕದಲ್ಲಿ ಬರುತ್ತೆ, ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಹಳೆಬೀಡು ಹೊಯ್ಸಳರ ರಾಜಧಾನಿ. ನೋಡಿ ಇಷ್ಟೇ ಸಿಂಪಲ್ ಆಗಿ ಮಹತ್ವ. ಆಮೇಲೆ ಪಾಣಿಪಟ್, ಪಾಣಿಪಟ್ ಅಂದ ತಕ್ಷಣನೇ ಇಲ್ಲಿ ನಾವು ಮುಖ್ಯವಾಗಿ ಹರಿಯಾಣ ರಾಜ್ಯ ತಿಳಿದಿರಲ್ವಾ, ಹರಿಯಾಣ ಮತ್ತು ಪಂಜಾಬ್ ಭಾಗದಲ್ಲಿ ಬರುತ್ತೆ. ಇದು ಮೊದಲು ಮತ್ತು ಎರಡನೇ ಪಾಣಿಪಟ್ ಕದನಗಳು ನಡೆದಂತಹ ಒಂದು ಸ್ಥಳ ಅಂತ ನಾವು ಗುರುತಿಸ್ತೀವಿ. ನಂತರದಲ್ಲಿ ಬಿಜಾಪುರ ಬರುತ್ತೆ, ನಮ್ಮ ಕರ್ನಾಟಕದಲ್ಲೇ ಬರುತ್ತೆ, ಕರ್ನಾಟಕದ ಉತ್ತರ ಭಾಗದಲ್ಲಿ ಬರುತ್ತೆ. ಬಿಜಾಪುರ ಅಂದ ತಕ್ಷಣನೇ ಅಲ್ಲಿ ಏನಿದೆ, ಬಿಜಾಪುರದಲ್ಲಿ ಗೋಳಗುಮ್ಮಟ ಇದೆ ನೋಡಿ, ಗೋಳಗುಮ್ಮಟ ಇರುವಂತಹ ಸ್ಥಳ. ಇಷ್ಟು ಬರೆದ್ರೆ ಸಾಕು, ನಿಮಗೆ ಅಂಕ ಸಿಗುತ್ತೆ. ಹಾಗೆ ದಂಡಿ, ಗುಜರಾತಿನ ಸಮುದ್ರ ತೀರ ಅಂತ ಕರಿತೀವಿ.